ಈ ಕಳೆದ ಹೆಚ್ಚು ಕಡಿಮೆ ಸುಮಾರೊಂದು 59 ವರ್ಷಗಳಲ್ಲಿ ಭಾರತ ಪ್ರಭುತ್ವ ಯಾವತ್ತಿಗೂ ಮಾಡದಂಥ ಅತ್ಯಂತ ಕ್ರೂರವಾದಂಥ ಆಕ್ರಮಣವನ್ನು ಛತ್ತೀಸ್ಗಢನ ಗುಡ್ಡಗಾಡುಗಳ ಮೇಲೆ ಮಾಡಿ ಭಗತ್ ಸಿಂಗ್ ಅವ್ರನ್ನ, ಸೂರ್ಯಸೇನ್ ಅವ್ರನ್ನ, ಆನಂತರದಲ್ಲಿ ಚಾರು ಮಜುಮ್ದಾರ್ ಅವ್ರನ್ನ, ದೊಡ್ಡ ದೊಡ್ಡ ಹೋರಾಟಗಾರರನ್ನ ಕೊಂದು ಅವರ ದೇಹಗಳನ್ನು ಕೊಡದೆ ಸುಟ್ಟಾಕಿದಂಥ ಉದಾಹರಣೆ ಇದೆ. ಅದೇ ರೀತಿಯ ಉದಾಹರಣೆ ಕನಿಷ್ಠ ಪಕ್ಷ ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರವೂ ಕೂಡ ಒಪ್ಪಂದಗಳನ್ನು ಬಿಟ್ಟ ಕನಿಷ್ಠ ಮಾನವೀಯ ಸಂಸ್ಕಾರ ಇರುವಂಥ ಒಂದು ನಾಗರಿಕ ಸರ್ಕಾರ ಆ ದೇಹಗಳನ್ನು ಆ ಕುಟುಂಬಗಳಿಗೆ ವಾಪಸ್ ಕೊಡಬೇಕು. ನಿಮಗೆ ಛತ್ತೀಸ್ಗಢನಲ್ಲಿ ಇವತ್ತು ಅಪರೂಪದ ಹಲವಾರು ಖನಿಜಗಳು ಸಿಗ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಅಪರೂಪದ ಯುರೇನಿಯಂ ರೀತಿಯಾದಂಥ ಲಿಥಿಯಂ, ಇವತ್ತೇನು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿಗೆ ಬೇಕಾಗಿದೆ ಆ ಥರದ ಖನಿಜಗಳು, ಮತ್ತು ಚಿನ್ನದ ಅದಿರುಗಳು, ಬಾಕ್ಸೈಟು, ಕಬ್ಬಿಣ, ಅಂದರೆ ಅತ್ಯಂತ ಅಪರೂಪದ ಅದಿರುಗಳು. ಹೆಚ್ಚು ಕಡಿಮೆ ಇದರ ಒಟ್ಟು ಮೌಲ್ಯ ಸುಮಾರು 13 ಲಕ್ಷ ಕೋಟಿ ರೂಪಾಯಿಗಳಾಗಬಹುದಾದಂಥ ಅತ್ಯಮೂಲ್ಯವಾದಂಥ ಖನಿಜ ಸಂಪತ್ತುಗಳಿದ್ದಾವೆ. ಈಗಾಗಲೇ ಯಾರು ಹೋರಾಟ ಮಾಡ್ತಿದ್ದಾರೆ ಅವರನ್ನು ದಮನ ಮಾಡಿ ಆದಿವಾಸಿಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಈ ಕಾರ್ಪೊರೇಟ್ಗಳ ಗಣಿಗಾರಿಕೆ ಜಾಸ್ತಿ ಆಗಬೇಕು ಅನ್ನುವ ದೊಡ್ಡ ಹುನ್ನಾರದ ಭಾಗವಾಗಿಯೇ ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ನಾಗಾಲ್ಯಾಂಡು ಭಾರತ ಅನ್ನುವಂಥದ್ದಕ್ಕೆ ನಮ್ಮ ಜೊತೆ ಯಾವುದೇ ರೀತಿಯ ಸಾಂಸ್ಕೃತಿಕವಾದಂಥ ಮೈತ್ರಿ ಇಲ್ಲ, ನಾವು ಪ್ರತ್ಯೇಕ ದೇಶವನ್ನು ಕಟ್ಕೊಳ್ತೀವಿ ಅಂತೇಳಿ ಪ್ರತ್ಯೇಕ ಕಾನ್ಸ್ಟಿಟ್ಯೂಷನ್ ಕೂಡ ರೂಪಿಸ್ಕೊಂಡಿದ್ರು. ಮಾವೋವಾದ ಅಪ್ರಸ್ತುತ ಆಗಬೇಕು ಅಂತಂದರೆ ಈ ಪ್ರಭುತ್ವ ಸಂವಿಧಾನಬದ್ಧವಾಗಿ ಈ ದೇಶದ ಜನರ ಸಂಪತ್ತಿನ ರಕ್ಷಣೆಗೆ ನಿಲ್ಲಬೇಕು ಹೊರತು ಕಾರ್ಪೊರೇಟ್ ರಕ್ಷಣೆಗೆ ನಿಲ್ಲಬಾರ್ದು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 508ನೇ ಕಂತಿಗೆ ನಿಮಗೆ ಸ್ವಾಗತ. CPI ಮಾವೋವಾದಿ ಪಕ್ಷದ ಜನರಲ್ ಸೆಕ್ರೆಟರಿ ಕಾಮ್ರೇಡ್ ಬಸವರಾಜ್ ಮತ್ತು ಅವರ 27 ಸಂಗಾತಿಗಳನ್ನು ಅತ್ಯಂತ ಕ್ರೂರವಾಗಿ ಛತ್ತೀಸ್ಗಢನಲ್ಲಿ ಕೊಂದಾಕದಂಥ ಭಾರತದ ಸೇನಾಪಡೆಗಳು ದೊಡ್ಡ ವಿಜಯವನ್ನು ಸಾಧಿಸಿದ್ವಿ ಅಂತ ವಿಜಯ ಕೇಕೆಯನ್ನು ಹಾಕಿ ಮಾಡಿದಂಥ ಸಂಭ್ರಮವನ್ನು ತಾವು ಪತ್ರಿಕೆಗಳಲ್ಲಿ ಹಾಗೂ ಟಿವಿಗಳಲ್ಲಿ ನೋಡಿರೋ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದ್ದು ಬಹಳ ಕಡಿಮೆ. ಆದರೆ ಇದು ಭಾರತಕ್ಕೆ ತುಂಬ ದೊಡ್ಡದಾದಂಥ ಒಂದು ವಿದ್ಯಮಾನವಾಗಿತ್ತು ಅನ್ನೋದನ್ನು ನಾವು ಮರಿಬಾರ್ದು. ಇದರ ಬಗ್ಗೆ ಪರವಾದಂಥ ಸಂಗತಿಗಳಿರೋಕ್ಕೂ ಸಾಧ್ಯ, ವಿರುದ್ಧವಾದ ಅಭಿಪ್ರಾಯಗಳಿರೋಕ್ಕೆ ಸಾಧ್ಯ, ನಕ್ಸಲೈಟರನ್ನ ಸಾರಾಸಗಟು ತಿರಸ್ಕರಿಸೋಕ್ಕೆ ಸಾಧ್ಯ, ಅದೊಂದೇ ಮಾರ್ಗ ಅಂತ ತಪ್ಪಿಕೊಳ್ಳೋಕ್ಕೂ ಸಾಧ್ಯ. ಅದೇನೇ ಆಗಿದ್ದರೂ ಕೂಡ ಈ ವಿದ್ಯಮಾನ ಏನು ನಡೀತು ಪ್ರಾಯಶಃ ಕಳೆದ 4 ತಿಂಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಈ ಸರ್ಕಾರ ಲೋಕಸಭೆಯಲ್ಲಿ ಮತ್ತೆ 3ನೇ ಬಾರಿಗೆ ಅವರು ಅಧಿಕಾರಕ್ಕೆ ಬಂದು ಅಮಿತ್ ಶಾ ಗೃಹ ಮಂತ್ರಿಯಾಗಿ ಅಧಿಕಾರಕ್ಕೆ ಸ್ವೀಕರಿಸಿದ ನಂತರ 2026 ಮಾರ್ಚ್ ಒಳಗಡೆ ಭಾರತವನ್ನು ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಕಳೆದ ಈ ದೇಶದಲ್ಲಿ ನಕ್ಸಲ್ ಮೂಮೆಂಟ್ ಅಂತ ಹೇಳೋದಾದರೆ ನಕ್ಸಲ್ ಚಳುವಳಿ ಅಂತ ಹುಟ್ಟಿದ್ದು 1967ರಲ್ಲಿ. ಈ ಕಳೆದ ಹೆಚ್ಚು ಕಡಿಮೆ ಸುಮಾರೊಂದು 59 ವರ್ಷಗಳಲ್ಲಿ ಭಾರತ ಪ್ರಭುತ್ವ ಯಾವತ್ತಿಗೂ ಮಾಡದಂಥ ಅತ್ಯಂತ ಕ್ರೂರವಾದಂಥ ಆಕ್ರಮಣವನ್ನು ಛತ್ತೀಸ್ಗಢನ ಗುಡ್ಡಗಾಡುಗಳ ಮೇಲೆ ಮಾಡಿ, ನಾವು ಪ್ಯಾಲೆಸ್ತೈನ್ನಲ್ಲಿ ಇಸ್ರೇಲ್ ಏನು ಮಾಡ್ತಾ ಇದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಏನೇನು ಅನ್ಯಾಯ ನಡೀತಿದೆ, ಯುದ್ಧಗಳೇನು ಮಾಡ್ತಾ ಇದ್ದಾರೆ, ತಮ್ಮದೇ ಜನರ ಮೇಲೆ ಹೇಗೆ ಸಂಗ್ರಾಮ ನಡೆಸಿದ್ದಾರೆ ಅಂತ ಬೇರೆ ಚರ್ಚೆಗಳಲ್ಲಿ ನಿರತವಾಗಿರುವಂಥ ಹೊತ್ತಿನಲ್ಲಿ ಇದೇ ಸರ್ಕಾರ ಛತ್ತೀಸ್ಗಢನಲ್ಲಿ ಸುಮಾರೊಂದು 400 ಆದಿವಾಸಿಗಳನ್ನು, ನಾನು ಮಾವೋವಾದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, 400 ಜನ ಆದಿವಾಸಿಗಳನ್ನು, ಅಮಾಯಕ ಆದಿವಾಸಿಗಳನ್ನು ಮಾವೋವಾದಿಗಳು ಅಂತ ಹಣೆಪಟ್ಟಿ ಹಚ್ಚಿ ಕ್ರೂರವಾಗಿ ಕೊಂದಾಕ್ತು. ಸುಮಾರೊಂದು 20,000 ಪೊಲೀಸರು, ಅದರಲ್ಲಿ ವಿವಿಧ ಬಗೆಯ ಪೊಲೀಸರು, ಸಶಸ್ತ್ರ ಪೊಲೀಸರು, CRPFನವರು ಹಾಗೂ ನಕ್ಸಲರನ್ನ ಹಿಡಿಬೇಕು ಅಂತೇಳಿ ಕೆಲವು ಆದಿವಾಸಿಗಳಿಗೆ ಚಿತ್ರಹಿಂಸೆ ಕೊಟ್ಟು ಅವರನ್ನು ಸರೆಂಡರ್ ಮಾಡಿಸ್ಕೊಂಡು ಅವರನ್ನು ಮಾಹಿತಿದಾರನಾಗಿ ಮಾಡಿ ಅವ್ರಿಗೂ ಕೂಡ ಬಂದೂಕಿಟ್ಟು ಸ್ಪೆಷಲ್ ಗಾರ್ಡ್ಗಳು ಅಂತ ನೇಮಕ ಮಾಡಿಕೊಂಡಂಥ ಪಡೆ, ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ 2 ತಿಂಗಳಿಂದ ಛತ್ತೀಸ್ಗಢ ಮತ್ತು ತೆಲಂಗಾಣದ ಬಾರ್ಡ್ರಲ್ಲಿ ಕಾರೆಗುಟ್ಟ ಅಡವಿ ಪ್ರದೇಶ ಅಂತ ಬರುತ್ತೆ, ಅದೊಂದು ಸುಮಾರು 60 ಕಿಲೋಮೀಟ್ರ್ ಉದ್ದ 20 ಕಿಲೋಮೀಟ್ರ್ ಅಗಲ ಇರುವಂಥ ಒಂದು ಸಣ್ಣ ಪರ್ವತ ಪ್ರದೇಶ, ಅದರ ಮೇಲೆ ನಿರಂತರ ದಾಳಿ ಮಾಡಿ ಆದಿವಾಸಿಗಳನ್ನು ಕೊಂದಾಕಿದ್ದಾರೆ. ಛತ್ತೀಸ್ಗಢನ ನಕ್ಸಲ್ ಮುಕ್ತ ಮಾಡಿದ್ದೀವಿ ಅಂತ ದೊಡ್ಡ ಸಂಭ್ರಮವಾಗಿ ಹೇಳ್ತಾರೆ. ಭಾರತದ ಒಂದು ಕ್ರಾಂತಿಕಾರಿ ಹೋರಾಟದ ಚಳುವಳಿಯ ಇತಿಹಾಸದಲ್ಲಿ ನೀವು ನೋಡೋದಾದರೆ ಈ ಭಗತ್ ಸಿಂಗ್ ಅವ್ರನ್ನ, ಸೂರ್ಯಸೇನ್ ಅವ್ರನ್ನ, ಆನಂತರದಲ್ಲಿ ಚಾರು ಮಜುಮ್ದಾರ್ ಅವ್ರನ್ನ, ದೊಡ್ಡ ದೊಡ್ಡ ಹೋರಾಟಗಾರರನ್ನ ಕೊಂದು
ಅವರ ದೇಹಗಳನ್ನು ಕೊಡದೆ ಸುಟ್ಟಾಕಿದಂಥ ಉದಾಹರಣೆ ಇದೆ. ಅದೇ ರೀತಿಯ ಉದಾಹರಣೆ ಚಾರು ಮಜುಮ್ದಾರ್ ನಂತರದಲ್ಲಿ, ಅಂದರೆ CPI ML ಪಕ್ಷ ಅಂತ, CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದು ಭಾರತದಲ್ಲಿ 100 ವರ್ಷದ ಹಿಂದೆ ಹುಟ್ಟಿತು. ಅದರಿಂದ ಒಂದು ಕವಲಾಗಿ 1964ರಲ್ಲಿ CPM ಪಕ್ಷ ಹೊರಗಡೆ ಬಂದು ಹುಟ್ಕೋತು. 1967ರಲ್ಲಿ ಆ ಮಾರ್ಗವೂ ಸರಿಯಿಲ್ಲ, ಸಶಸ್ತ್ರ ಹೋರಾಟ ಒಂದೇ ಈ ದೇಶದ ವಿಮುಕ್ತಿಗೆ ದಾರಿ ಅಂತ ಪ್ರತಿಪಾದಿಸ್ತಾ ಚಾರು ಮಜುಮ್ದಾರ್ ಅವರ ನೇತೃತ್ವದಲ್ಲಿ 1969ರಲ್ಲಿ CPI ML ಪಕ್ಷ ರೂಪುಗೊಳ್ತು. CPI ML, CPI ಮಾರ್ಕ್ಸಿಸ್ಟ್ ಲೆನಿಸ್ಟ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಲೆನಿಸ್ಟ್ ಅನ್ನೋ ಪಕ್ಷದ ಪ್ರಥಮ ಜನರಲ್ ಸೆಕ್ರೆಟರಿ ಆಗಿದ್ದಂಥ ಚಾರು ಮಜುಮ್ದಾರ್ ಅವರನ್ನು ಕೂಡ ಕೊಂದಾಕಿ ಅವರು ಸಾಯುವಂತೆ ಮಾಡಿ ಅವ್ರ ಹೆಣವನ್ನು ಕೊಡಲಿಲ್ಲ. ಅದನ್ನು ಬಿಟ್ಟರೆ ಆ ಪಕ್ಷದ, ಆ ನಕ್ಸಲ್ ಹೋರಾಟದ ಕವಲಿನ ಮತ್ತೊಬ್ಬ ಜನರಲ್ ಸೆಕ್ರೆಟರಿ ಈ ರೀತಿ ಹೋರಾಟದಲ್ಲಿ ಹುತಾತ್ಮರಾಗಿದ್ದು ಇದೇ ಮೊದಲು. ಅವರ ದೇಹವನ್ನು ಕೂಡ ಎಷ್ಟು ಅತ್ಯಂತ ಕ್ರೂರವಾಗಿ ಸೇಡಿನ ರೂಪದಲ್ಲಿ ಭಾರತ ಸರ್ಕಾರ ನಡ್ಕೊಂಡಿದೆ ಅಂದರೆ, ಭಾರತ ಸರ್ಕಾರ ಈ ರೀತಿ ನಡ್ಕೊಳ್ಳೋದಕ್ಕೆ ಮತ್ತು ಈ ರೀತಿ ನಡ್ಕೊಳ್ಳೋದಕ್ಕೆ ನಮ್ಮ ಪಾತ್ರ ಇಲ್ಲ. ಇಂಥ ಸರ್ಕಾರವನ್ನು ಆಯ್ಕೆ ಮಾಡುವುದರಲ್ಲಿ ಭಾರತದ ಜನರ ಪಾತ್ರವೂ ಇರೋದರಿಂದ ನಾವು ಮೌನವಾಗಿದ್ದರೆ ಈ ಸರ್ಕಾರ ಮಾಡಿರುವಂತಹ ಈ ಅತಿರೇಕದ ಹಿಂಸಾಚಾರಗಳಿಗೂ ನಮ್ಮ ಪಾತ್ರ ಇರುತ್ತೆ. ಅದರಿಂದ ಏನು ನಡೀತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರೀ ಮಾವೋವಾದಿಗಳು ಅಂತ ಅರ್ಥ ಮಾಡ್ಕೋಬೇಕು. ಇದರ ಬಗ್ಗೆ ಸ್ವಂತ ಪ್ರಜ್ಞೆಯಿಂದ ಭಾರತದ ಪರಿವರ್ತನೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮದೇ ಆದಂಥ ತೀರ್ಮಾನಗಳಿಗೂ ಬರುವಂಥ ಅಗತ್ಯ ಇದೆ. 27 ಜನರನ್ನು ಭೀಕರವಾಗಿ ಕೊಂದಾಕದ ಮೇಲೆ ಕನಿಷ್ಠ ಪಕ್ಷ ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರವೂ ಕೂಡ ಒಪ್ಪಂದಗಳನ್ನು ಬಿಟ್ಟಾಕಿ ಕನಿಷ್ಠ ಮಾನವೀಯ ಸಂಸ್ಕಾರ ಇರುವಂತಹ ಒಂದು ನಾಗರಿಕ ಸರ್ಕಾರ ಆ ದೇಹಗಳನ್ನು ಆ ಕುಟುಂಬಗಳಿಗೆ ವಾಪಸ್ ಕೊಡಬೇಕು. ಕಾಮ್ರೇಡ್ ಬಸವರಾಜ್ ಅಂತಂದ್ಬಿಟ್ಟು ಏನು ಮಾವೋವಾದಿ ಪಕ್ಷದ ಕಾರ್ಯದರ್ಶಿ ಇದ್ದಾರೆ, ಸಂಬಾಲ ಕೇಶವರಾವ್ ಅಂತಂದ್ಬಿಟ್ಟು ಅವರ ಹೆಸರು, ಕರೀಂನಗರದ ಬಡ ಕುಟುಂಬದಿಂದ ಬಂದಂಥವರು. ಅವರು 1970ರ ದಶಕದಲ್ಲೇ REC ಇಂಜಿನಿಯರಿಂಗ್ ಕಾಲೇಜ್, ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ವಾರಂಗಲ್ನಲ್ಲಿ ಇದೆ, ತೆಲಂಗಾಣದ ವಾರಂಗಲಲ್ಲಿ. ಒಂದು ಕಾಲಘಟ್ಟದಲ್ಲಿ ವಾರಂಗಲ್ನ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತಂದರೆ ಕ್ರಾಂತಿಕಾರಿಗಳನ್ನು ಉತ್ಪಾದನೆ ಮಾಡ್ತಿದ್ದಂಥ ಮೇಧಾವಿ ವಿದ್ಯಾರ್ಥಿಗಳನ್ನು ಕ್ರಾಂತಿಕಾರಿಗಳನ್ನಾಗಿ ಪರಿವರ್ತನೆ ಮಾಡಿ ತಮ್ಮನ್ನು ತಾವು ಅಂದುಕೊಂಡ ರೀತಿಯಲ್ಲಿ ದೇಶದ ಬದಲಾವಣೆಗೆ ಅರ್ಪಣೆ ಮಾಡಿಕೊಳ್ಳುವ ರೀತಿ ಸಿದ್ಧಗೊಳಿಸಿದ್ದಂಥ ಒಂದು ಪ್ರಯೋಗಾಲಯ ಇದ್ದಾಗೆ, ಅದೊಂದು ಯೂನಿವರ್ಸಿಟಿ, ಜನರ ಯೂನಿವರ್ಸಿಟಿ ಥರ. ಅದರ ಪ್ರಾಡಕ್ಟಾಗಿ MTech ಓದ್ತಿದ್ದಂಥ ಬಸವರಾಜ್ ಅವರು 70ರ ದಶಕದಲ್ಲೇ ಚಳುವಳಿನಲ್ಲಿ ಸೇರ್ಕೊಂಡು ಅದಾದ ನಂತರ 50 ವರ್ಷಗಳ ಕಾಲ ನಿರಂತರವಾಗಿ ತಾವು ಅಂದುಕೊಂಡಂಥ ಮಾವೋವಾದಿ ಆ ಚಳುವಳಿ ಸರಿ ಇದೆಯಾ, ಅದರಿಂದ ವಿಮುಕ್ತಿ ಆಗುತ್ತಾ, ಅವರ ಹಿಂಸಾಚಾರಗಳು ಸರಿಯಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮಾವೋವಾದಿಗಳು ಹೇಳುವುದೇ ಸರಿಯಾದ ಉತ್ತರ ಅಂತ ಭಾವಿಸುವ ಅಗತ್ಯವೂ ಇಲ್ಲ. ಆದರೆ ಇವರು ನಿರಂತರವಾಗಿ ಆ ಹೋರಾಟದಲ್ಲಿ ಭಾಗವಹಿಸಿದರು. ಅದಾದ ನಂತರ ತಾವು ಅಂದುಕೊಂಡ ಹೋರಾಟ ಮಾರ್ಗದಲ್ಲೇ ಒಂದು ಮಾಹಿತಿಯ ಪ್ರಕಾರ ಅವರು ಇನ್ಫ್ಯಾಕ್ಟ್ ಯಾವುದೋ ಒಂದು ಆಸ್ಪತ್ರೆಯಲ್ಲಿ 72 ವರ್ಷ ಅವರು ತೀರ್ಕೊಂಡಾಗ, ಅವ್ರನ್ನ ಕೊಂದಾಕಿದಾಗ ಆಸ್ಪತ್ರೆಯಲ್ಲಿ ಔಷಧೋಪಚಾರಕ್ಕೆ ಹೋಗಿದ್ದಾಗ ಒಬ್ಬ ಇನ್ಫಾರ್ಮರ್ ಅವ್ರನ್ನ ಗುರುತಚ್ಚಿ ಪೊಲೀಸರಿಗೆ ಹೇಳಿ ಆ ಮೂಲಕ ಅವರು ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಅತ್ಯಂತ ಭೀಕರವಾಗಿ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಕೊಂದಾಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇವೆಲ್ಲ ತನಿಖೆ ಆಗಬೇಕು ಮಿನಿಮಮ್. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೇಹಗಳನ್ನು ಕೂಡ ಕುಟುಂಬಗಳಿಗೆ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಅವರ ತಮ್ಮ ಮತ್ತು ಅವರ ಕುಟುಂಬಸ್ಥರು ಹಲವರು ಕೂಡ ಕರೀಂನಗರದ ಹಳ್ಳಿಗಳಿಂದ ಬೇಕಾದಂಥ ದಾಖಲೆಗಳೆಲ್ಲ ಇಟ್ಕೊಂಡು ಅಲ್ಲಿ ನಾರಾಯಣಪುರ ಅಂತಂದ್ಬಿಟ್ಟು ಛತ್ತೀಸ್ಗಢಲ್ಲಿ ಮೃತದೇಹಗಳನ್ನು ತಂದಿದ್ದರು. ಅಲ್ಲಿಯ DCಗೆ SP ಕೊಟ್ಟು ಮೃತದೇಹಗಳನ್ನು ತಗೊಳ್ಳೋಕ್ಕೆ ಹೊರಟಾಗ ಕರೀಂನಗರದ SP ಯಾವ ಕಾರಣಕ್ಕೂ ನೀವು ಇಲ್ಲಿ ದೇಹಗಳನ್ನು ತರಬಾರ್ದು ಅಂತಂದ್ಬಿಟ್ಟು ಏನದನ್ನು ಮೃತದೇಹಗಳನ್ನು ತಂದು ಗೌರವಾನ್ವಿತವಾಗಿ ಅವರನ್ನು ಮಣ್ಣು ಮಾಡುವುದಕ್ಕೂ ಕೂಡ ಅವಕಾಶ ಕೊಡದೇ ಇರುವಂಥ ಒತ್ತಡ ಅವರು ಬಾಡಿಯನ್ನು ತಗೊಳ್ಳೋಕ್ಕೆ ಮುಂಚೆನೇ ಶುರುವಾಯಿತು. ಇದನ್ನು ಮನಗಂಡವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟು ಕೂಡ ಆದೇಶವನ್ನು ಕೊಡುತ್ತೆ. ಸತ್ತ ಮೇಲೆ ಅದು ಕ್ರಾಂತಿಕಾರಿಯೋ, ಕೊಲೆಗಡುಕನೋ, ಅಥವಾ BJPಯೋ, ಕಾಂಗ್ರೆಸ್ಸೋ, ಮಾವೋಯಿಸ್ಟೋ ಅವೆಲ್ಲವೂ ಕೂಡ ಅರ್ಥಹೀನವಾದದ್ದವು. ಸತ್ತ ಮೇಲೆ ಆ ದೇಹವನ್ನು ಗೌರವಾನ್ವಿತವಾಗಿ ಮಣ್ಣು ಮಾಡುವಂಥದ್ದು ನಾಗರಿಕ ಸಂಸ್ಕಾರ, ಒಂದು ಸರ್ಕಾರದ ಕರ್ತವ್ಯ. ಸಂಸ್ಕಾರದ ಪ್ರಶ್ನೆ ದೂರ ಇಡ್ರಿ. ಹೈಕೋರ್ಟ್ ಆದೇಶ ಕೊಡುತ್ತೆ. ಹೈಕೋರ್ಟ್ ಆದೇಶವನ್ನು ತೆಗೆದುಕೊಂಡೋಗಿ ಅವರು DC ಅವರಿಗೆ ಕೊಡ್ತಾರೆ, ಅಲ್ಲಿ ನಾರಾಯಣಪುರದಲ್ಲಿ SPಗೆ ಕೊಡ್ತಾರೆ. ಆದರೂ ಕೂಡ ಅದಕ್ಕೆ ಒಪ್ಪದ ಛತ್ತೀಸ್ಗಢನ ಮತ್ತು ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದಿಂದಲೇ ಆದೇಶವು ಬಂದಿರುತ್ತೆ ಅಮಿತ್ ಶಾ ಅವರಿಂದ.
ಅವರ 27 ಜನರಲ್ಲಿ 9 ಜನರನ್ನು ಅದರಲ್ಲಿ ಬಸವರಾಜ್ ಅವರು ಕೂಡ ಒಳಗೊಂಡಂತೆ ಅವರ ದೇಹಗಳನ್ನು ಅನಾಥ ದೇಹಗಳು, ಯಾರೂ ಕೂಡ ಅದನ್ನು ಕ್ಲೈಮ್ ಮಾಡೋಕ್ಕೆ ಬರಲಿಲ್ಲ ಅಂತ ಸುಳ್ಳು ಹೇಳಿ ಅವರನ್ನು ಮೊನ್ನೆ ಸುಟ್ಟು ಹಾಕಿದ್ದಾರೆ. ಯಾತಕ್ಕೆ ಈ ದೇಹಗಳನ್ನು ವಾಪಸ್ಸು ಮನೆಗಳಿಗೆ ಗೌರವಾನ್ವಿತವಾಗಿ ಅದನ್ನು ಮಣ್ಣು ಮಾಡೋದಕ್ಕೂ ಕೂಡ ಯಾತಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಲಿಲ್ಲ? ಕರ್ನಾಟಕದಲ್ಲೂ ಕೂಡ ಇದೇ ಒಂದು ಸಂದರ್ಭ ಎದುರಾಗಿತ್ತು. ತಮಗೆ ಜ್ಞಾಪಕ ಇರ್ಬೋದು. 2005ರ ಫೆಬ್ರವರಿ 6ನೇ ತಾರೀಕು ಕರ್ನಾಟಕದ ಮಾವೋವಾದಿ ಪಕ್ಷದ ಕಾರ್ಯದರ್ಶಿ ಸಾಕೇತ್ ರಾಜನ್ ಅವರನ್ನು ಕೂಡ ಇದೇ ರೀತಿ ಸೆರೆ ಹಿಡಿದು ಅವ್ರು ಮಾಡಿದಂಥ ತಪ್ಪಿಗೆ ನ್ಯಾಯಾಲಯಕ್ಕೆ ಒಪ್ಪಿಸಿ ಶಿಕ್ಷೆ ವಿಧಿಸ್ಬೋದಾಗಿತ್ತು. ಆದರೆ ಬೆಂಗಳೂರಿನಿಂದ ಬಂದಂಥ ಆದೇಶದ ಭಾಗವಾಗಿ ಸೆರೆ ಸಿಕ್ಕ ಸಾಕೇತ್ ರಾಜನ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮಹಾನ್ ಮೇಧಾವಿ, ಕರ್ನಾಟಕದ ಇತಿಹಾಸದ ಬಗ್ಗೆ 2 ದೊಡ್ಡ ವಾಲ್ಯೂಮ್ಗಳನ್ನು ಬರೆದು ಅದು ಯೂನಿವರ್ಸಿಟಿಗಳಲ್ಲಿ ಜನ ಶ್ರದ್ಧೆಯಿಂದ ಓದ್ತಾರೆ. ಅದನ್ನು ದೊಡ್ಡ ವಿದ್ವಾಂಸ. ಅವರ ಮಾವೋವಾದಿ ದಾರಿಯ ಬಗ್ಗೆ ನೀವು ಅವ್ರನ್ನ ವಿಮರ್ಶೆ ಮಾಡ್ಬೋದು. ಅವರು ಸೆರೆ ಸಿಕ್ಕಾಗ ನ್ಯಾಯಾಲಯಕ್ಕೆ ಒಪ್ಪಿಸಿ ಜೈಲು ಶಿಕ್ಷೆ ಕೊಡೋದ್ರ ಬದಲಿಗೆ ಬೆಂಗಳೂರಿನಿಂದ ಆದೇಶ ಪಡೆದು ಅವ್ರನ್ನ ಗುಂಡಿಟ್ಟು ಕೊಂದಾಕಿದ್ರು. ಅದಾದ ಮೇಲೆ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ನಾಗರಿಕವಾದಂಥ ಗೌರವವನ್ನು ಸೂಚಿಸಿ ಅವ್ರನ್ನ ಮಣ್ಣು ಮಾಡ್ತೀವಿ ಅಂತೇಳಿ ಅದರ ಭಾಗವಾಗಿ ಅವರು ಮಾವೋವಾದಿಗಳಿಗೂ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಸಂವಾದವನ್ನು ಏರ್ಪಡಿಸುವಂಥ ಇದರಲ್ಲಿ ನಿರತರಾಗಿದ್ದಂಥ ಅದರಲ್ಲಿ AK ಸುಬ್ಬಯ್ಯನವರಿದ್ದರು, ಗೌರಿ ಲಂಕೇಶ್ ಅವರಿದ್ದರು, ಕರ್ನಾಟಕದ ಹಲವಾರು ನಾಗರಿಕ ಗಣ್ಯರಿದ್ದರು. ಅವರೆಲ್ಲರೂ ಕೇಳಿದಾಗ ಬೌರಿಂಗ್ ಆಸ್ಪತ್ರೆಯಲ್ಲಿದ್ದಂಥ ದೇಹವನ್ನು ಹಿಂಬಾಗಲಿಂದ ಕಳ್ಳತನದಿಂದ ತೆಗೆದುಕೊಂಡೋಗಿ ದೂರದಲ್ಲಿ ಅದನ್ನು ಶಿವಲಿಂಗು ಮತ್ತು ಸಾಕೇತ್ ರಾಜನ್ ಇಬ್ಬರೂ ಕೂಡ ತೀರ್ಕೊಂಡಿದ್ದರು. ಶಿವಲಿಂಗನ್ನು ಮಣ್ಣು ಮಾಡಿದ್ರು, ಸಾಕೇತ್ ರಾಜ್ ಅವರನ್ನು ಸುಟ್ಟು ಹಾಕಿದ್ರು. ಇತಿಹಾಸದಲ್ಲಿ ನೀವು ನೋಡಿದ್ರೆ ಭಗತ್ ಸಿಂಗ್ನ ಇದೇ ರೀತಿ ಬ್ರಿಟಿಷರು ಅತ್ಯಂತ ಕುತಂತ್ರದಿಂದ ಕೊಂದಾಕಿದಾಗ ಅವರ ಬಾಡಿಗಳನ್ನು ಕೊಡಲಿಲ್ಲ. ಚಾರು ಮಜುಮ್ದಾರ್ ಅವರ ಬಾಡಿಯನ್ನು ಕೂಡ ಕೊಡಲಿಲ್ಲ. ಅದೇ ರೀತಿ ಬಸವರಾಜ್ ಮತ್ತು ಅವರ ಸಂಗಡಿಗರ ಬಾಡಿಗಳನ್ನು ಕೊಡಲಿಲ್ಲ. ಯಾಕಂದರೆ ಸರ್ಕಾರ ಒಂದು ನೆರೇಟಿವ್ ಕಟ್ಟಿದೆ. ಎಲ್ಲ ಆಳುವರ್ಗಗಳು ಕೂಡ ಹೋರಾಟಗಾರರನ್ನು ಭಯೋತ್ಪಾದಕರು ಅಂತ ಪರಿಗಣಿಸುತ್ತೆ. ಒಂದು ದೇಶದ ವಿಮೋಚನೆಗೆ ಹೋರಾಟ ಮಾಡ್ತಿದ್ರೆ ಯಾವ ದೇಶ ಆಕ್ರಮಣ ಮಾಡಿರುತ್ತೆ, ಉದಾಹರಣೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಬ್ರಿಟಿಷರ ಕಣ್ಣಿಗೆ ಒಬ್ಬ ಭಯೋತ್ಪಾದಕ. ಒಂದು ದೇಶದ ವಿಮೋಚನೆಯ ಹೋರಾಟ ಮಾಡಿದಾಗ ಈ ದೇಶದ ಕ್ರಾಂತಿಕಾರಿ, ಆ ದೇಶದ ಭಯೋತ್ಪಾದಕ. ಒಂದು ವರ್ಗದ ಭಾಗವಾಗಿ ವರ್ಗದ ವಿಮೋಚನೆಗೆ ಹೋರಾಟ ಮಾಡ್ತಿದ್ದಾಗ ಅದೇ ದೇಶದಲ್ಲಿ ದಮನ ಮಾಡುವ ವರ್ಗಕ್ಕೆ ಇವರು ಭಯೋತ್ಪಾದಕರಾಗ್ತಾರೆ. ಒಂದು ಸರ್ಕಾರವೇ ಈ ರೀತಿ ಭಯೋತ್ಪಾದಕ ಅಂತ ಕರೀತಾರೆ ಅಂದರೆ ಸರ್ಕಾರದ ವರ್ಗ ಏನು ಅನ್ನುವ ಪ್ರಶ್ನೆಯೂ ಕೂಡ ಬರಬೇಕಾಗತ್ತೆ. ಈಗ 27 ಜನರನ್ನು ಕೊಂದಾಕಿದ್ದಾರೆ. ಇನ್ನೂ ಕೂಡ ಮಾರ್ಚ್ 2026ರ ಮಾರ್ಚ್ ತನಕ ಈ ದಮನಕಾಂಡ ಮುಂದುವರಿಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಆಶ್ಚರ್ಯಕರವಾದಂಥ ಇನ್ನೊಂದು ಬೆಳವಣಿಗೆ ಇದೇ ಸಂದರ್ಭದಲ್ಲಿ ನಡೆದದ್ದೇನಪ್ಪ ಅಂತಂದರೆ ಮೇ 12ನೇ ತಾರೀಕು ಅಂದರೆ ಕರೆಗುಟ್ಟ ಅಡವಿ ಪ್ರದೇಶವನ್ನು ಮುತ್ತಿ ಮಾವೋವಾದಿಗಳೆಲ್ಲ ಸೆರೆ ಹಾಕಿ ಅವ್ರನ್ನ ಕೊಂದಾಗ್ತಿದ್ದೀವಿ ಎನ್ನುವಂಥ ಮಾಹಿತಿ ಬಂದಂಥ ಕಾಲಘಟ್ಟದಲ್ಲೇ ದೆಹಲಿನಲ್ಲಿ ಛತ್ತೀಸ್ಗಢನಲ್ಲಿ ಅಪರೂಪದ ಖನಿಜಗಳನ್ನು ಗಣಿಗಾರಿಕೆಯನ್ನೇ ಅವಕಾಶ ಮಾಡಿಕೊಡುವ ಒಂದು ಅಹವಾಲು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಏನು ಬಿದ್ದಿತ್ತು. ಅದರಲ್ಲಿ ಅಂಬಾನಿ ಇದ್ದಾರೆ, ಅದಾನಿ ಇದ್ದಾರೆ, ಈ ಸರ್ಕಾರ ಮೋದಿ ಸರ್ಕಾರದ ಆಪ್ತ ಮಿತ್ರರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಡೆ ಮಾವೋವಾದಿಗಳನ್ನು ಕೊಂದಾಕಿದ್ದೀವಿ ಅನ್ನೋ ಸುದ್ದಿ ಬಂದ ತಕ್ಷಣ ಇವ್ರಿಗೆ ಅಲ್ಲಿ ಐರನ್ ಓರ್ ಗಣಿಗಾರಿಕೆಯನ್ನು ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟು 1 ಲಕ್ಷ ಮರಗಳನ್ನು ಕಡುವುದಕ್ಕೂ ಕೂಡ ಅನುಮತಿಯನ್ನು ಕೊಡಲಾಗಿದೆ. ಅಂದರೆ ಸಹಜವಾಗೇ ಕೇಳಬೇಕಾಗಿರುವ ಪ್ರಶ್ನೆ, ಇವೆರಡಕ್ಕೂ ಸಂಬಂಧ ಇಲ್ವಾ? ನಿಮಗೆ ನಿಜಕ್ಕೂ ಕೂಡ ಮಾವೋವಾದಿಗಳನ್ನು ಯಾತಕ್ಕಾಗಿ ಕೊಲ್ಲಬೇಕಾಗಿ ಬಂತು? ಮಾವೋವಾದಿಗಳ ಸಿದ್ಧಾಂತ ಏನು, ಅದರಿಂದ ಕ್ರಾಂತಿ ಸಾಧ್ಯವ? ಆ ಚರ್ಚೆಯ ಆನಂತರ ಮಾಡೋಣ. ಈಗ ನೇರವಾಗಿ ಕೇಳಬೇಕಾಗಿರುವ ಪ್ರಶ್ನೆ, ನಿಮಗೆ ಛತ್ತೀಸ್ಗಢನಲ್ಲಿ ಇವತ್ತು ಅಪರೂಪದ ಹಲವಾರು ಖನಿಜಗಳು ಸಿಗ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಅಪರೂಪದ ಯುರೇನಿಯಂ ರೀತಿಯಾದಂಥ ಲಿಥಿಯಂ, ಇವತ್ತೇನು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿಗೆ ಬೇಕಾಗಿದೆ ಆ ಥರದ ಖನಿಜಗಳು, ಮತ್ತು ಚಿನ್ನದ ಅದಿರುಗಳು, ಬಾಕ್ಸೈಟು, ಕಬ್ಬಿಣ, ಅಂದರೆ ಅತ್ಯಂತ ಅಪರೂಪದ ಅದಿರುಗಳು. ಹೆಚ್ಚು ಕಡಿಮೆ ಇದರ ಒಟ್ಟು ಮೌಲ್ಯ ಸುಮಾರು 13 ಲಕ್ಷ ಕೋಟಿ ರೂಪಾಯಿಗಳಾಗಬಹುದಾದಂಥ ಅತ್ಯಮೂಲ್ಯವಾದಂಥ ಖನಿಜ ಸಂಪತ್ತುಗಳಿದ್ದಾವೆ. ಅಲ್ಲಿ ಖನಿಜವನ್ನು ಬಗೆದು ತೆಗೆದು ನೀವು ಮಾರಾಟ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಅಲ್ಲಿ ಆದಿವಾಸಿಗಳಿರಬಾರ್ದು, ಅಥವಾ ಆದಿವಾಸಿಗಳಿದ್ದರೂ ಕೂಡ ಕೂಲಿಕಾರರಾಗಿ ಗಣಿಗಾರಿಕೆಗೆ ಸಹಾಯ ಮಾಡಬೇಕೇ ಹೊರತು ನಮ್ಮ ಸಂಪತ್ತು ಜಲ್ ಜಂಗಲ್ ಜಮೀನ್ ಅದು ನಮ್ಮದು, ನೀವು ಇಲ್ಲಿ ಬಂದು ಮಾಡೋಂಗಿಲ್ಲ ಅಂತ ಹೋರಾಟಕ್ಕೆ ಬರಬಾರದು.
ಈಗಾಗಲೇ ಯಾರು ಹೋರಾಟ ಮಾಡ್ತಿದ್ದಾರೆ ಅವರನ್ನು ದಮನ ಮಾಡಿ ಆದಿವಾಸಿಗಳನ್ನ ನಿಯಂತ್ರಣದಲ್ಲಿಟ್ಕೊಂಡು ಈ ಕಾರ್ಪೊರೇಟ್ಗಳ ಗಣಿಗಾರಿಕೆ ಜಾಸ್ತಿ ಆಗಬೇಕು ಅನ್ನುವ ದೊಡ್ಡ ಹುನ್ನಾರದ ಭಾಗವಾಗಿಯೇ ಈ ಒಂದು ಆಪರೇಷನ್ ನಡೆದಿದೆ ಅಲ್ಲಿ. ಇದನ್ನು ಶುರು ಮಾಡಿದ್ದು ಕಾಂಗ್ರೆಸ್ಸಿನ ಚಿದಂಬರಂ ಅವರು ಗೃಹ ಮಂತ್ರಿಯಾಗಿದ್ದಾಗ ಆಪರೇಷನ್ ಗ್ರೀನ್ ಅಂಡ್ ಅಂತ ಪ್ರಾರಂಭಿಸಿದ್ರು. ಅದನ್ನು ಇವರು ಆಪರೇಷನ್ ಬ್ಲ್ಯಾಕ್ ಅಂಟ್ ಅಂತ ಬದಲಾಯಿಸಿದ್ರು. ಹಸಿರಿಗೂ ಕಪ್ಪುಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಆಪರೇಷನ್ ಬ್ಲ್ಯಾಕ್ ಅಂದರೂ ಅದೇ, ಆಪರೇಷನ್ ಗ್ರೀನ್ ಅಂದರೂ ಅದೇ. ಆದಿವಾಸಿಗಳನ್ನು ನಿರ್ನಾಮ ಮಾಡಿ ಜಲ್ ಜಂಗಲ್ ಜಮೀನು ಈ ದೇಶದ ಜನರಿಗಾಗಬೇಕು. ಈ ದೇಶದ ಜನರ ಸಂಪತ್ತನ್ನು ಈ ದೇಶದ ಪ್ರಭುತ್ವ ರಕ್ಷಣೆ ಮಾಡೋದಿಲ್ಲ. ಆದ್ದರಿಂದ ಜನರ ಸಂಪತ್ತನ್ನು ರಕ್ಷಣೆ ಮಾಡುವುದಕ್ಕೆ ಜನರದೇ ಆದಂಥ ಸೈನ್ಯ ಬೇಕು ಅನ್ನುವ ರೀತಿಯಲ್ಲಿ ಸಿದ್ಧಾಂತವನ್ನು ಕಟ್ಟಿಕೊಂಡು ಏನು ನಕ್ಸಲೈಟರು ಹೋರಾಟ ಮಾಡ್ತಿದ್ರು, ಅವರನ್ನು ದಮನ ಮಾಡುವುದು ನಿಮಗೆ ಅಗತ್ಯವಾಯಿತು. ಯಾಕಂದರೆ ದಮನ ಮಾಡುವುದರ ಬದಲಿಗೆ ಮಾತುಕತೆಯನ್ನು ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಕಳೆದ 1 ವರ್ಷದಲ್ಲಿ 4 ಬಾರಿ ಮಾತುಕತೆಯ ಪ್ರಸ್ತಾಪವನ್ನು CPI ಮಾವೋವಾದಿ ಪಕ್ಷದ ಉನ್ನತ ಹಂತದ ನಾಯಕತ್ವ ಛತ್ತೀಸ್ಗಢನ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಪತ್ರದ ಮುಖೇನ ತಿಳಿಸಿದ್ದಾರೆ. ಶಾಂತಿ ಮಾತುಕತೆಗಳನ್ನು ನೀವು ಸಶಸ್ತ್ರ ಹೋರಾಟಗಾರರ ಜೊತೆ ಮಾಡಿಲ್ವಾ? ಹಾಗಾದರೆ ಇತಿಹಾಸವನ್ನು ತೆಗೆದು ನೋಡಿ. ಇತಿಹಾಸದಲ್ಲಿ ಭಾರತ ನಮ್ಮ ದೇಶವೇ, ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸ ಹೇಳ್ತಿದ್ದೀನಿ ನಾನು. ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದಲ್ಲಿ ನಾಗಾಲ್ಯಾಂಡು ಭಾರತ ಅನ್ನುವಂಥದ್ದಕ್ಕೆ ನಮ್ಮ ಜೊತೆ ಯಾವುದೇ ರೀತಿಯ ಸಾಂಸ್ಕೃತಿಕವಾದಂಥ ಮೈತ್ರಿ ಇಲ್ಲ, ನಾವು ಪ್ರತ್ಯೇಕ ದೇಶವನ್ನು ಕಟ್ಕೊಳ್ತೀವಿ ಅಂತೇಳಿ ಪ್ರತ್ಯೇಕ ಕಾನ್ಸ್ಟಿಟ್ಯೂಷನ್ ಕೂಡ ರೂಪಿಸ್ಕೊಂಡಿದ್ದಾರೆ ಕೂಡ. ಈ ಥರ ಭಾರತದಿಂದ ಪ್ರತ್ಯೇಕಗೊಂಡು ನಮ್ಮದೇ ದೇಶವನ್ನು ಕಟ್ಕೊಳ್ತೀವಿ ಎನ್ನುವಂಥ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCNನವ್ರ ಜೊತೆ ಮಾತುಕತೆಯನ್ನು 1997ರಲ್ಲಿ ಪ್ರಾರಂಭಿಸಲಾಯಿತು. ನರೇಂದ್ರ ಮೋದಿ ಅವರು ಬಂದ ಮೇಲೆ 2014ರಲ್ಲಿ ಇವತ್ತೇನು ತಮಿಳುನಾಡಿನ ರಾಜ್ಯಪಾಲ N. ರವಿ ಇದ್ದಾರೆ, ಆಗ ಅವರು ನಾಗಾಲ್ಯಾಂಡ್ನ ರಾಜ್ಯಪಾಲರಾಗಿದ್ದರು. ಅವ್ರ ಮುಖೇನ ಕೂಡ ಮಾತುಕತೆಯನ್ನು ಮುಂದುವರಿಸಿದ್ರು. ದೇಶವನ್ನು ಬಿಟ್ಟು ಪ್ರತ್ಯೇಕವಾಗ್ತೀವಿ ಅಂತ ಸಶಸ್ತ್ರ ಹೋರಾಟ ಮಾಡ್ತಿದ್ದಂಥ NSCN ಜೊತೆ ನೀವು ಮಾತುಕತೆ ಆಡ್ತೀರಿ? ಆ ಹಿಂದಿನ ಸರ್ಕಾರಗಳು ಇಡೀ ಈಶಾನ್ಯ ಭಾರತ ಹತ್ತೂರಿತಿದ್ದಾಗ ಮಿಜೋರಾಂನ ಲಾಲ್ಡೆಂಗಾ ಜೊತೆ ನೀವು ಮಾತುಕತೆ ಆಡಿದ್ರಿ. ಅದೇ ರೀತಿ ಭಾರತದಿಂದ ನಾವು ಪ್ರತ್ಯೇಕಗೊಳ್ತೀವಿ ಅಂತ ಬಯಸ್ತಿದ್ದಂಥ ಉಲ್ಫಾದ ನಾಯಕತ್ವರು, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂನ ನಾಯಕ ಅರವಿಂದ್ ರಾಜ್ಕೋವಾ ಅವ್ರ ಜೊತೆ ಮಾತುಕತೆ ಮಾಡಿದ್ರಿ. 2004ರಲ್ಲಿ ಇದೇ ಮಾವೋವಾದಿಗಳ ಜೊತೆ ಮಾತುಕತೆಯನ್ನು ಮಾಡಿದ್ರಿ. ಇದಕ್ಕೂ ಹಿಂದೆ ಹೋದರೆ 1983ರಲ್ಲಿ NTR ಪ್ರಪ್ರಥಮ ಬಾರಿಗೆ ತೆಲುಗುದೇಶಂ ಪಕ್ಷದಿಂದ ಅಲ್ಲಿ ಮುಖ್ಯಮಂತ್ರಿ ಆದಾಗ ನಕ್ಸಲೈಟರನ್ನ ತೆಲುಗು ನಾಡಿನಲ್ಲಿ ಅಣ್ಣಲು ಅಂತ ಕರೀತಾರೆ, ಅಣ್ಣಂದ್ರು ಅಂತ. ಅಣ್ಣಲು ನಾತೋ ಚೇತಲು ಕಲಿಸ್ತೇನೆ, ನಾನು ಡೆಲ್ಲಿ ಕೋಟೆನೇ ಮುಟ್ಟೇಸ್ತಾ. ಅಣ್ಣಂದರು ನನ್ನ ಜೊತೆ ಕೈಗೂಡಿಸಿದರೆ ನಾನು ಡೆಲ್ಲಿ ಕೋಟೆಯ ಮೇಲೆ ಬಾವುಟ ಹಾರಿಸ್ತೀನಿ ಅಂತೇಳಿ ಅಣ್ಣಂದರು ಅಂತಲೂ ಕರೆದಿದ್ದಾರೆ. ಇಲ್ಲಿ ಹೋರಾಟಗಳು ನಡೀತಿದ್ದಾಗ ಪೇಜಾವರ ಸ್ವಾಮೀಜಿ ಅವ್ರದ್ದು ನಮ್ಮದೇ ದೇಶದ ಮಕ್ಕಳು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ಆದರೆ ದಾರಿ ಮಾತ್ರ ತಪ್ಪಿದ್ದಾರೆ ಅಂತೆಲ್ಲ ಒಪ್ಕೊಂಡಿದ್ರು. RSSನವರು ಕೂಡ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾದರೆ ಮಾತುಕತೆ ಯಾಕೆ ಆಡಲಿಲ್ಲ? ಮಾತುಕತೆ ಆಡಬೇಕು ಅಂತಂದರೆ ಪ್ರಧಾನವಾದಂಥ ಷರತ್ತು, ನೀವು ಕಾಡನ್ನು ಬಿಟ್ಟು ಹೋಗಬೇಕು, ಖನಿಜಕ್ಕೆ ಸಂಪತ್ತಿಗೆ ಅವಕಾಶ ಮಾಡಿಕೊಡ್ಬೇಕು, ಲೂಟಿಗೆ ಅನ್ನೋದೇ ಪ್ರಧಾನವಾಗಿರ್ತಿತ್ತು. ಹೀಗಾಗಿ ಇವತ್ತಿನ ನರೇಂದ್ರ ಮೋದಿಯವರ ಸರ್ಕಾರ ಏನಿದೆ, ಕುಲ್ಲ ಇಡೀ ಈ ದೇಶದ ಪ್ರಭುತ್ವವನ್ನು, ಅದು ಕಾರ್ಯಾಂಗವಾಗಿರೋ ಮಿಲಿಟರಿ ಪೊಲೀಸುಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಸಾರಾಂಶದಲ್ಲಿ ಅದಾನಿ ಮತ್ತು ಅಂಬಾನಿಯಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಸೇವೆಗೆ ಪೂರಕವಾಗಿ ಬಳಸ್ಕೊಳ್ತಾ ಇದೆ. ಹೀಗಾಗಿ ಅವರಿಗೆ ಜನರೇ ಶತ್ರುಗಳು ಅನ್ನಿಸ್ತಿದ್ದಾರೆ. ಅಂಬಾನಿಯೇ ದೇಶ, ಆದಿವಾಸಿಗಳೇ ಶತ್ರು, ಭಯೋತ್ಪಾದಕರಾಗ್ತಾರೆ. ಹೀಗಾಗಿ ಈ ಯುದ್ಧಕ್ಕೆ ಒಂದು ವರ್ಗ ಸ್ವರೂಪ ಇದೆ. ಇದು ಹಿಂಸೆ ಅಹಿಂಸೆ, ದೇಶದೊಳಗಿನ ಒಂದು ದೇಶದ್ರೋಹಿಗಳು ಅಂತ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ನಕ್ಸಲೈಟರ್ನ ಆ ರೀತಿ ಭಯೋತ್ಪಾದಕರು, ಹಿಂಸಾವಾದಿಗಳು ಅಂತ ಚಿತ್ರಿಸೋದು ನಡೀತಾ ಇದೆ. ಹಿಂಸೆ ಒಂದು ಹೋರಾಟದ ಮಾರ್ಗವ, ಹಿಂಸಾತ್ಮಕವಾಗಿ ಬದಲಾವಣೆ ಸಾಧ್ಯವ ಅನ್ನೋ ತಾತ್ವಿಕವಾದಂಥ ಭಿನ್ನಾಭಿಪ್ರಾಯ ಅವ್ರ ಜೊತೆ ಇಟ್ಕೊಳ್ಬೋದು. ಆದರೆ ನರೇಂದ್ರ ಮೋದಿಯವರು ಅಲ್ಲಿ ದಮನ ಮಾಡ್ತಿರೋದು ಅವರು ಹಿಂಸಾತ್ಮಕವಾದವರು ಅನ್ನೋ ಅರ್ಥದಲ್ಲಲ್ಲ. ಅವರಿಗೆ ಈ ಹಿಂಸೆ ನಾಳೆ 2026 ಮಾರ್ಚ್ ವೇಳೆಗೆ ಒಂದು ನಕ್ಸಲ್ ಮುಕ್ತ ರಾಷ್ಟ್ರ ಮಾಡೋಕ್ಕಾಗತ್ತಾ? ಎಲ್ಲಿಯ ತನಕ ಬಡತನ, ಹಸಿವು, ಅಸಮಾನತೆ ಇರುತ್ತೋ ಅಲ್ಲಿಯ ತನಕ, ಮತ್ತು ಎಲ್ಲಿಯ ತನಕ ಈ ದೇಶದ ಪ್ರಭುತ್ವ ಬಡವರ ರಕ್ಷಣೆಗೆ ಬರದೆ, ದಲಿತರ ರಕ್ಷಣೆಗೆ ಬರದೆ, ಆದಿವಾಸಿಗಳ ರಕ್ಷಣೆಗೆ ಬರದೆ, ಕಾರ್ಪೊರೇಟ್ಗಳ, ದೇಶದ ಸಮಾಜದ ಬಲಿಷ್ಠರ ರಕ್ಷಣೆಯಲ್ಲಿ ನಿರತರಾಗಿ ದಮನಿತ ಜನರನ್ನು ಸುಲಿದು ಕೊಂದು ದಮನ ಮಾಡ್ತಿರುತ್ತೋ ಅಲ್ಲಿಯ ತನಕ ಈ
ಪ್ರಭುತ್ವ ನಮ್ಮದಲ್ಲ, ನಮ್ಮದೇ ಪ್ರಭುತ್ವವನ್ನು ನಾವು ಕಟ್ಕೋಬೇಕು ಅನ್ನೋ ಒಂದು ಐಡಿಯಾ ಉಳ್ಕೊಳ್ಳುತ್ತೆ ಈ ದೇಶ. ಆ ರೀತಿ ನಕ್ಸಲ್ ಮುಕ್ತ ಆಗೋದಕ್ಕೆ ಸಾಧ್ಯ ಇಲ್ಲ. ನಕ್ಸಲ್ ಮುಕ್ತ ಆಗಬೇಕು ಅಂತಂದರೆ ನಕ್ಸಲಿಸಮ್ ಅಪ್ರಸ್ತುತವಾಗಬೇಕು, ಮಾವೋವಾದ ಅಪ್ರಸ್ತುತವಾಗಬೇಕು. ಅಪ್ರಸ್ತುತ ಆಗಬೇಕು ಅಂತಂದರೆ ಈ ಪ್ರಭುತ್ವ ಸಂವಿಧಾನಬದ್ಧವಾಗಿ ಈ ದೇಶದ ಜನರ ಸಂಪತ್ತಿನ ರಕ್ಷಣೆಗೆ ನಿಲ್ಲಬೇಕು ಹೊರತು ಕಾರ್ಪೊರೇಟ್ ರಕ್ಷಣೆಗೆ ನಿಲ್ಲಬಾರ್ದು. ಆದರೆ 91ರ ನಂತರ ಎಲ್ಲ ಪಕ್ಷಗಳ ಸರ್ಕಾರಗಳು ಕೂಡ, ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ ಅಧಿಕಾರ ಮಾಡ್ತಿರೋದೇ, ಅಧಿಕಾರಕ್ಕೆ ಬರೋದೇ ಅದು ನೇರವಾಗಿ ಕಾರ್ಪೊರೇಟ್ಗಳ ರಕ್ಷಣೆಗೆ. ನಾಳೆ ಇದೇ ಕಾರಣಕ್ಕೆ 2026ರ ಮಾರ್ಚ್ಗೆ ನಕ್ಸಲರು ಸಂಪೂರ್ಣವಾಗಿ ನಿರ್ನಾಮ ಆಗೋದು ಅಂತ ಇಟ್ಕೊಂಡ್ರು ಕೂಡ ಏನು ನಡೆಯುತ್ತೆ 2026ರ ಮಾರ್ಚ್ ನಂತರ ಛತ್ತೀಸ್ಗಢಲ್ಲಿ? ದೊಡ್ಡ ದೊಡ್ಡ ರಸ್ತೆಗಳಿಗಾಗಲೇ ನಿರ್ಮಾಣ ಆಗಿದೆ, ದೊಡ್ಡ ದೊಡ್ಡ ಟ್ರೈಲರ್ಗಳು ಬರ್ತವೆ, ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ, ಖನಿಜ ಸಂಪತ್ತುಗಳನ್ನ ಬಗದು ತುಂಬಿಕೊಳ್ತವೆ. ಜಲ್ ಜಂಗಲ್ ಜಮೀನ್ ಅಂತೇಳಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದವ್ರನ್ನ ಗುಂಡಿಟ್ಟು ಕೊಂದಾಕ್ತಾರೆ. ನಕ್ಸಲೈಟ್ರಂತ ಲೇಪ ಹಾಕ್ತಾರೆ. ನಕ್ಸಲ್ ಮುಕ್ತ ಆಗಿದೆ ಅಂತಂದರೆ ಮತ್ತೊಂದು ರೀತಿ ಭಯೋತ್ಪಾದಕರು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇದೇ ಛತ್ತೀಸ್ಗಢಲ್ಲಿ ನಿಮ್ಮಲ್ಲಿ ಕೆಲವ್ರಿಗಾದರೂ ಜ್ಞಾಪಕ ಇರ್ಬೋದು, ಹಿಮಾಂಶು ಕುಮಾರ್ ಅಂತ ಪಕ್ಕಾ ಗಾಂಧಿವಾದಿ, ಮತ್ತು ಅಲ್ಲಿ ಬೇಲಾ ಭಾಟಿಯಾ ಅಂತ ಇದ್ದಾರೆ, ನಂದಿನಿ ಸುಂದರ್, ಈ ಥರ ಹಲವಾರು ಜನ, ಸೋನಿ ಸೂರಿ, ಆದಿವಾಸಿ ಮುಕ್ತಿ ಮೋರ್ಚಾ, ಮೂಲ ನಿವಾಸಿ ಮಂಚ್, ಇಂಥ ಹಲವಾರು ಮಾವೋವಾದಿಗಳಲ್ಲದ ಅಹಿಂಸಾತ್ಮಕವಾಗಿ ಅತ್ಯಂತ ನಾಗರಿಕವಾಗಿ ಹೋರಾಟ ಮಾಡ್ತಿರುವಂಥ ಹಲವಾರು ಸಂಘಟನೆಗಳಿದ್ದಾವೆ. ಮಾವೋವಾದಿಗಳನ್ನ ಕೊಂದಾಕಿ ಬಿಟ್ಟಾಕ್ಬಿಡಿ. ಇವ್ರ ಜೊತೆ ಹೆಂಗೆ ನಡ್ಕತ್ತಿದ್ದೀರಿ? ಮೂಲ ನಿವಾಸಿ ಮುಕ್ತಿ ಮೋರ್ಚಾ ಅನ್ನುವಂಥ ಒಂದು ಸಂಸ್ಥೆ ಕಳೆದ 3 ವರ್ಷದಿಂದಲೂ ಕೂಡ ಅಲ್ಲೇನಾಗಿದೆ, ರಾತ್ರೋರಾತ್ರಿ ಅವರಿರೋ ಹಳ್ಳಿನಲ್ಲಿ ಪೊಲೀಸರು ಕ್ಯಾಂಪ್ಗಳು ಬಂದ್ಬಿಡ್ತಿದ್ದಾವೆ. ಇನ್ಫ್ಯಾಕ್ಟ್ ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನದ 5ನೇ ಶೆಡ್ಯೂಲ್ನ ಪ್ರಕಾರ 5ನೇ ಶೆಡ್ಯೂಲ್ಗೆ ಒಳಪಟ್ಟಂಥ ಆದಿವಾಸಿ ಪ್ರದೇಶದಲ್ಲಿ ಒಂದು ಸಣ್ಣ ರಸ್ತೆಯನ್ನು ಮಾಡಬೇಕಂದರೂ ಕೂಡ ನೀವು ಆದಿವಾಸಿಗಳ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಶೆಡ್ಯೂಲ್ ಏರಿಯಾ ಆ್ಯಕ್ಟ್ನ ಎಕ್ಸ್ಟೆನ್ಷನ್, ಪೇಸಾ ಆ್ಯಕ್ಟ್ ಅಂತ ಏನು ಕರೀತದೆ, ಅದು ಕೂಡ ಆದಿವಾಸಿ ಸಭಾಗಳಿಗೆ ಆ ಹಕ್ಕನ್ನು ಕೊಡುತ್ತೆ. ಆದಿವಾಸಿಗಳ ಒಪ್ಪಿಗೆ ಇಲ್ಲದೆ ನೀವು ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡಬಾರ್ದು ಅಂತ ಹೇಳುತ್ತೆ. ಅಷ್ಟು ಸಂವಿಧಾನ ರಕ್ಷಣೆ ಇರುವಂತಹ ಪ್ರದೇಶದಲ್ಲೂ ಕೂಡ ರಾತ್ರೋರಾತ್ರಿ ಅವರ ಮನೆಗಳು ಹಳ್ಳಿಗಳಿರೋ ಜಾಗದಲ್ಲಿ ಅದನ್ನೆಲ್ಲ ಎತ್ತಂಗಡಿ ಮಾಡಿಸಿ ಅಲ್ಲಿ ಸೆಕ್ಯೂರಿಟಿ ಕ್ಯಾಂಪ್ಗಳು ಬರ್ತಿದ್ದಾವೆ. ಈ ಮೂಲ ನಿವಾಸಿ ಮುಕ್ತಿ ಮೋರ್ಚಾ ಸಣ್ಣ ಹೋರಾಟ ಮಾಡಿದ್ದೇನಪ್ಪ ಅಂದರೆ, ನಮ್ಮ ಜಮೀನು ನಮಗೆ ಕೊಡಿ, ನಮ್ಮ ಒಪ್ಪಿಗೆ ಇಲ್ಲದೆ ಸೆಕ್ಯೂರಿಟಿ ಕ್ಯಾಂಪ್ಗಳಲ್ಲಿ ಬರಬಾರ್ದು ಅಂತ. ಅವ್ರ ಮೇಲೆ UAPA ಹಾಕಿದ್ದಾರೆ, ಭಯೋತ್ಪಾದನಾ ವಿರೋಧಿ ಕಾಯ್ದೆ. ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಹಾಕಬೇಕು ಅಂತಂದರೆ ಇವರು ಯಾವುದಾದ್ರೂ ಈಗಾಗಲೇ ನಿಷೇಧ ಹೊಂದಿರುವ ಸಂಘಟನೆಗಳ ಸದಸ್ಯರಾಗಿರಬೇಕು. ಆಶ್ಚರ್ಯ ಏನಪ್ಪ ಅಂದರೆ, ಈ ಮೂಲ ನಿವಾಸಿ ಮುಕ್ತಿ ಮೋರ್ಚಾದವರ ಮೇಲೆ UAPA ಹಾಕಿರೋದಕ್ಕೆ ಕಾರಣ ಅವರು ನಿಷೇಧಿತವಾದಂಥ ಸಂಘಟನೆಗಳ ಸದಸ್ಯರಾಗಿದ್ದರು ಅಂತಲ್ಲ, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡ್ಡಿ ಬಂದರು ಅಂತ. ಸರ್ಕಾರ ತಾನೇನೋ ಮಾಡೋದನ್ನು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಪೂರ್ವ ತೀರ್ಮಾನಕ್ಕೆ ಬರುತ್ತೆ. ಒಂದು ಪ್ರಜಾತಂತ್ರದಲ್ಲಿ ಹಂಗಲ್ಲ. ಒಂದು ಪ್ರಜಾತಂತ್ರದಲ್ಲಿ ಇದನ್ನು ಮಾಡಬೇಕಂತಿದ್ದೀವಿ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು. ಅದೇ ಪ್ರಜಾತಂತ್ರ, ಓಟ್ ಹಾಕೋದಲ್ಲ. ಸರ್ಕಾರ ಒಂದು ಅಭಿವೃದ್ಧಿ ಅಂತ ತೀರ್ಮಾನ ಮಾಡುತ್ತೆ, ಅದು ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೋರಾಟ ಮಾಡಿದ್ರೆ ಅವ್ರನ್ನ ಭಯೋತ್ಪಾದಕರು ಅನ್ನೋ ರೀತಿ ಈಗಾಗಲೇ ಕಾನೂನುಗಳನ್ನ ಮಾಡಿಟ್ಟಿದ್ದಾರೆ. ಮೂಲ ನಿವಾಸಿ ಮುಕ್ತಿ ಮೋರ್ಚಾ ಮಾವೋವಾದಿಗಳಲ್ಲ. ಹಿಮಾಂಶು ಕುಮಾರ್ ಅನ್ನುವ ಗಾಂಧಿವಾದಿಗಳು ಅತ್ಯಂತ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಿದ್ರು ಕಳೆದ 10 ವರ್ಷಗಳಿಂದ. ಅವರಲ್ಲಿ ಬದುಕಕ್ಕಾಗದಿರೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವ್ರನ್ನ ಹೊರಗೆ ಹಾಕಿದ್ರು. ಮೊನ್ನೆ ಆಪರೇಷನ್ ಖಗಾರ್ ಅಂತ ಏನು ಮಾಡಿ ಇವತ್ತು ಕರೆಗುಟ್ಟ ಅಡವಿನಲ್ಲಿ ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ. ಅದನ್ನು ನೆನೆಸ್ಕೊಂಡು ಅತ್ಯಂತ ದುಃಖದಿಂದ ನಾಗರಿಕ ಸಮಾಜಕ್ಕೆ ಹಿಮಾಂಶು ಕುಮಾರ್ ಅವರು ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಅವರು ಹಿದ್ಮಾ ಅಂತಂದ್ಬಿಟ್ಟು ಒಬ್ಬ ಮಾವೋವಾದಿ ನಾಯಕನನ್ನು ಜ್ಞಾಪಿಸ್ಕೋತಾರೆ. ಹಿದ್ಮಾ ಅನ್ನೋದು ಒಬ್ಬ ಅಲ್ಲಿಯ ಆದಿವಾಸಿ ನಾಯಕ. ಆತ ಒಂದು ಈ ರೀತಿ ಬಂದು ಜನರ ಆಸ್ತಿಪಾಸ್ತಿಗಳನ್ನು ಕಸಿಯೋರಿಗೆ ಒಂದು ರೀತಿ ಸಿಂಹ ಸ್ವಪ್ನದ ಥರ ಅವ್ರು ಬರೀತಾರೆ, ನನ್ನನ್ನಂತೂ ಅಲ್ಲ ಆಚೆಗೆ ಹಾಕ್ಬಿಟ್ರು, ಅಕಸ್ಮಾತ್ ಹಿದ್ಮಾನ ಕೊಂದಾಕ್ಬಿಟ್ರೆ ಆದಿವಾಸಿಗಳನ್ನ ರಕ್ಷಣೆ ಮಾಡೋರು ಯಾರು, ಅರಣ್ಯವನ್ನು ರಕ್ಷಣೆ ಮಾಡೋರು ಯಾರು ಅಂತ ನನಗೆ ನಿದ್ರೆ ಬರ್ತಿಲ್ಲ ಅಂತ ಒಬ್ಬ ಗಾಂಧಿವಾದಿ ಮಾತಾಡ್ತಾರೆ. ಅದಕ್ಕೆ ತಕ್ಕನಾಗಿ ಇಲ್ಲಿ ಮಾವೋವಾದಿಗಳ ಸರ್ವನಾಶ ಮಾಡಿದ್ದೀವಿ ಎಂದು ಘೋಷಣೆ ಮಾಡಿದ ತಕ್ಷಣ 1 ಲಕ್ಷ ಮರವನ್ನು ಕಡಿದು ಇಡೀ ಛತ್ತೀಸ್ಗಢವನ್ನು ಕಾರ್ಪೊರೇಟ್ಗಳಿಗೆ ಪರಬಾರೆ ಮಾಡಿ ಆದಿವಾಸಿಗಳನ್ನ ಎತ್ತಂಗಡಿ ಮಾಡೋದಕ್ಕೆ ಭೂಮಿಕೆ ಸಿದ್ಧವಾಗುತ್ತೆ. ಆದ್ದರಿಂದ ಮೊದಲು ನಮಗೆ ನಾಗರಿಕ ಸಮಾಜಕ್ಕೆ ಸ್ಪಷ್ಟವಾಗಬೇಕಾಗಿರೋದು, ಮಾವೋವಾದಿಗಳ ವಿರುದ್ಧ ಇವರೇನು ಆಪರೇಷನ್ ಗ್ರೀನ್ ಹಂಟ್ ಇರ್ಬೋದು, ಆಪರೇಷನ್ ಬ್ಲ್ಯಾಕ್ ಹಂಟ್ ಅಂತ ಏನು ಮಾತಾಡ್ತಿದ್ದಾರೆ, ಇದು ಭಾರತದ ಪ್ರಭುತ್ವದ ಭದ್ರತಾ ಸಮಸ್ಯೆಯಲ್ಲ. ಇದು ಆದಾನಿ ಅಂಬಾನಿಗಳ ಲಾಭದ ಸಮಸ್ಯೆಯಾಗಿ ಹೊರತು ಈ ದೇಶದ ಭದ್ರತಾ ಸಮಸ್ಯೆಯಾಗಿರಲಿಲ್ಲ.
ಅವರು ಭಯೋತ್ಪಾದಕರು ಅಲ್ಲ, ಖಂಡಿತವಾಗಿ ಸಶಸ್ತ್ರವನ್ನು ಬಳಸ್ತಾ ಇದ್ದರು, ಖಂಡಿತವಾಗಿ ಹಲವಾರು ಜನ ಪೊಲೀಸರನ್ನು ಕೊಂದಾಕಿದ್ದಾರೆ. ಆ ರೀತಿ ಹೊಟ್ಟೆಪಾಡಿಗೆ ಪೊಲೀಸ್ ಉದ್ಯೋಗವನ್ನು ಮಾಡೋರನ್ನ ಕೊಲ್ಲಬಹುದಾ ಅನ್ನೋ ಪ್ರಶ್ನೆಯನ್ನು ಅವ್ರನ್ನ ಕೇಳಲೇಬೇಕು, ಅವ್ರ ಜೊತೆನೂ ಚರ್ಚೆ ಮಾಡಬೇಕು, ಅವ್ರ ಜೊತೆನೂ ಅವ್ರನ್ನೂ ಪ್ರಶ್ನೆ ಮಾಡಬೇಕು. ಅದೆಲ್ಲ ಒಂದು ಕಡೆ ಇದ್ದಾಗ್ಯೂ ಕೂಡ ಅವರು ಭಯೋತ್ಪಾದಕರಲ್ಲ. ಇದು ಒಂದೇ ದೇಶದ ಒಳಗಡೆ ಎರಡು ವರ್ಗಗಳ ನಡುವೆ ನಡೀತಿರೋ ಯುದ್ಧ. ಅಂಬಾನಿ ಅದಾನಿ ವರ್ಗ ಪ್ರಭುತ್ವವನ್ನು ಬಳಸಿಕೊಂಡು ಆದಿವಾಸಿ ಜನರ ಸಂಪತ್ತನ್ನು ಕಸಿದು ಅವರನ್ನು ಅಧೀನವಾಗಿ ಇಟ್ಕೊಳ್ಳೋಕ್ಕೆ ಮಾಡ್ತಿರುವಂಥ ಯುದ್ಧ. ಆ ಯುದ್ಧದಲ್ಲಿ ಈ ನಕ್ಸಲೇಟರು, ಈ ಮಾವೋವಾದಿಗಳು ಜನರ ಪರವಾಗಿ ತಮಗೆ ನಾವು ತಪ್ಪು ಅಂತ ಭಾವಿಸುವ ರೀತಿಯಲ್ಲೇ ಬೇಕಾದರೂ ಹೋರಾಟ ಮಾಡ್ತಿದ್ದಾರೆ ಅಂತ ಪರಿಗಣಿಸ್ಬೋದೇ ಹೊರತು ಈ ಯುದ್ಧದ ಅರ್ಥ ದೇಶದ ರಕ್ಷಣೆಯಲ್ಲ. ಇಲ್ಲಿ ಆಗ್ತಿರೋದು ದೇಶದ ರಕ್ಷಣೆಯಲ್ಲ. ಅವರು ದೇಶದ ಮೇಲೆ ಯುದ್ಧ ಮಾಡ್ತಿರಲಿಲ್ಲ. ಜಲಜಂಗಲ್ ಜಮೀನು ರಕ್ಷಣೆಗಾಗಿ ತಪ್ಪಾದ ರೀತಿಯಲ್ಲೇ ಹೋರಾಟ ಮಾಡ್ತಿದ್ರು ಅಂತ ಇಟ್ಕೊಳ್ರಿ. ಆದರೆ ಅವರ ಹೋರಾಟ ಇದ್ದದ್ದು ಈ ಥರ ಕಾರ್ಪೊರೇಟ್ ಕಸಿಯುವಿಕೆ ವಿರುದ್ಧ. ಇದು ನಮಗೆ ಮೊದಲನೇ ವಿಷಯವಾಗಿ ಸ್ಪಷ್ಟವಾಗಬೇಕು. ಹೀಗಾಗಿ ಇವರ ದೇಹಗಳನ್ನು ವಾಪಸ್ ಕೊಟ್ಟರೆ, ಈ ದೇಹಗಳ ಮೆರವಣಿಗೆಗಳನ್ನು ಹಳ್ಳಿಗಳು ಇವತ್ತಿಗೂ ಕೂಡ ನಿಮಗೆ ಗದ್ದರ್ ಅನ್ನುವ ಹೆಸರು ಗೊತ್ತಿರುತ್ತೆ. ಗದ್ದರ್ ಅವರು ಕೂಡ ಈ ಚಳುವಳಿಯ ಭಾಗವಾಗಿ ಬಂದರು. ಆ ನಂತರದಲ್ಲಿ ಕೊನೆಯ 10 ವರ್ಷಗಳಲ್ಲಿ ಈ ಚಳುವಳಿಯ ಮಾರ್ಗದಿಂದ ಬೇರೆ ಸರಿದು ಅವರು ಬುದ್ಧಿಸ್ಟ್ ಆಗಿ ತಮ್ಮನ್ನು ತಾವೇ ಘೋಷಿಸ್ಕೊಂಡ್ರು. ಆದರೆ ಅವರು ಚಳುವಳಿಯ ಭಾಗವಾಗಿದ್ದಾಗಲೂ ಕೂಡ ಅವರು ಈ ಭಾರತದಲ್ಲಿ ಕ್ರಾಂತಿಯಾಗಬೇಕು ಅನ್ನುವ ಮಾವೋವಾದಿ ಚಳುವಳಿಯ ಸಿದ್ಧಾಂತದ ಒಂದು ಮಾನವ ಪ್ರತೀಕವಾಗಿದ್ದರಿಂದ ಅವರು ಬಂದು ಹಾಡು ಹೇಳ್ತಾರೆ ಅಂದರೆ ಲಕ್ಷ ಲಕ್ಷ ಜನ ತಾವಾಗಿಯೇ ಬಂದು ಸೇರ್ತಿದ್ರು. ಗದ್ದರ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದರೆ ಪೊಲೀಸರು ಪತ್ತೆ ಹಚ್ಚಿ ಕೊಂದಾಕಬಹುದು ಅನ್ನೋ ಭಯ ಇದ್ದರೂ ಕೂಡ ಇದು ವಿಮೋಚನಾ ಮಾರ್ಗ ಅಂತ ಜನ ಭಾವಿಸಿ ಬರ್ತಿದ್ರು. ಅದು ವಿಮೋಚನಾ ಮಾರ್ಗವ, ನಿಜಕ್ಕೂ ಕೂಡ ವಿಮೋಚನೆಯನ್ನು ತಂತ ಈ ಪ್ರಶ್ನೆ ಎಲ್ಲ ಮಾಡೋಣ. ಆದರೆ ಜನರಿಗೆ ಅಭಿಪ್ರಾಯ ಇದ್ದದ್ದು ನಿಜ. ಜನರು ಹುಚ್ಚರಲ್ಲ, ಜನರು ತಿಳುವಳಿಕೆ ಇಲ್ಲದವರಲ್ಲ. ಈ ದೇಶದ ಪೊಲೀಸು, ಮಿಲಿಟರಿ, ಈ ದೇಶದ ಪ್ರಭುತ್ವ ಈ ದೇಶದ ಜನರ ಪರವಾಗಿದ್ದರೆ ನಕ್ಸಲರು ಯಾಕೆ ಹುಟ್ಟುತ್ತಿದ್ರು? ನಕ್ಸಲರು ಅಪ್ರಸ್ತುತ ಆಗಬೇಕಂದ್ರೆ, ಮಾವೋವಾದ ಅಪ್ರಸ್ತುತ ಆಗಬೇಕಂತಂದರೆ ಈ ದೇಶದ ಜನರ ರಕ್ಷಣೆಗೆ, ಜನರ ಸಂಪತ್ತಿನ ರಕ್ಷಣೆಗೆ, ಜನರ ಅಭಿವೃದ್ಧಿಗೆ ಈ ಪ್ರಭುತ್ವ ಕೆಲಸ ಮಾಡಬೇಕೇ ಹೊರತು ಈ ದೇಶದಲ್ಲಿರೋ ಮೇಲ್ವರ್ಗ ಮೇಲ್ಜಾತಿಗಳಿಗೆ ಅಲ್ಲವಲ್ಲ. ಸೊ ಇದು ಇದರ ಒಟ್ಟು ಹೂರಣ. ಹೀಗಾಗಿ ಬಾಡಿಗಳನ್ನು ಕೊಡಲಿಲ್ಲ. ಬಾಡಿನಲ್ಲಿ ಮೆರವಣಿಗೆ ಹೋದಾಗ ಈ ರಾಜಕೀಯ ಎಲ್ಲ ಬರ್ತದೆ ಚರ್ಚೆಗೆ. ಈ ರಾಜಕೀಯ ಚರ್ಚೆಗೆ ಬಂದಾಗ ಏನು ನಾವು ಇವರು ಭಯೋತ್ಪಾದಕರು, ದೇಶದ ರಕ್ಷಣೆಗೆ ನಾವು ಇದನ್ನು ಮಾಡ್ತಿದ್ದೀವಿ ಎನ್ನುವಂತಹ ಭಾರತ ಸರ್ಕಾರದ ಚರ್ಚೆಗಳು ಪ್ರಶ್ನೆಗೊಳಗಾಗ್ತವೆ. ಆ ಕಾರಣಕ್ಕೆ ಬ್ರಿಟಿಷರು ಭಗತ್ ಸಿಂಗ್ನ ದೇಹವನ್ನು ಕೊಡಲಿಲ್ಲ. ಆ ಕಾರಣಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಚಾರು ಮಜುಮ್ದಾರ್ ದೇಹವನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತಿನ ಮೋದಿ ಸರ್ಕಾರ ಕೂಡ ಬಸವರಾಜ್ ಮತ್ತು ಆ 9 ಜನ ಸಂಗಡಿಗರ ದೇಹಗಳನ್ನು ಕೊಡಲಿಲ್ಲ. ಇದು ನಮ್ಮ ಮುಂದೆ, ನಮ್ಮ ಕಣ್ಣೆದುರಿಗೆ ನಡೀತಿರೋ ವಿದ್ಯಮಾನ. ಕರ್ನಾಟಕದ ಪತ್ರಿಕೆಗಳು ಇದರ ಬಗ್ಗೆ ವರದಿ ಮಾಡಿರೋದು ಅತ್ಯಲ್ಪವಾದದ್ದು. ಇದನ್ನು ಬಿಟ್ಟಂತೆ ಇನ್ನೆರಡು ಮುಖ್ಯವಾದಂಥ ಪ್ರಶ್ನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ಕೇಳ್ಕೋಬೇಕಾಗತ್ತೆ. ಈ ಮಾವೋವಾದಿಗಳು ಯಾರು? ಈ ಮಾವೋವಾದಿಗಳ ಸಿದ್ಧಾಂತ ಏನು? ಅವ್ರನ್ನ ಸಂಪೂರ್ಣ ತಿರಸ್ಕರಿಸುವ ಜನ, ಭಯೋತ್ಪಾದಕರು ಲೂಟಿ ಮಾಡ್ತಾರೆ ಮತ್ತು ಅದರಿಂದ ಬದುಕುತ್ತಾರೆ. ಇದೊಂದು ರೀತಿ ದರೋಡೆ ಗುಂಪು ಅಂತ ಅಂದ್ಬಿಟ್ಟು ಅವ್ರನ್ನ ಹೀಯಾಳಿಸಿ ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಬರೀ ದರೋಡೆಗೋರಲ್ಲ, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರೆಯೋ ಮಟ್ಟಕ್ಕೆ ಹೋಗಿದೆ. ಬಹುಪಾಲು ಜನ, ನಾನು ಹೇಳಿದೆ, ನೊಂದವರು, ದಮನಿತರು ಅದನ್ನು ಒಂದು ವಿಮೋಚನೆಯ ಮಾರ್ಗ ಅಂತಲೂ ಭಾವಿಸಿದ್ದಾರೆ. ತಪ್ಪೋ ಸರಿಯೋ ಅದನ್ನು ಭಾವಿಸಿದ್ದಾರೆ. ಹಾಗಾದರೆ ಯಾರಿವರು? 2006ರಲ್ಲಿ UPA ಸರ್ಕಾರ ಈ ರೀತಿ ಎಡಪಂಥೀಯ ಉಗ್ರಗಾಮಿತ್ವದ ಬಗ್ಗೆ ಒಂದು ಅಧ್ಯಾಯವನ್ನು ತನ್ನ ಕಾಮನ್ ಮಿನಿಮಮ್ನ ಪ್ರೋಗ್ರಾಮ್ನ ಭಾಗವಾಗಿ ಅಧ್ಯಯನ ಮಾಡುವ ಹೊತ್ತಿನಲ್ಲಿ ಅವರೇ ದಾಖಲಿಸಿರುವ ಅಂಶಗಳೇನಪ್ಪ ಅಂತಂದರೆ, ಭಾರತದಲ್ಲಿಯ ಮಾವೋವಾದಿ ಅಥವಾ ನಕ್ಸಲ್ ಹೋರಾಟ ಸಮಸ್ಯೆಯೇ ಅಲ್ಲ, ಅದೊಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಅಲ್ಲ, ಅದು ಸಾಮಾಜಿಕ ಆರ್ಥಿಕ ಸಮಸ್ಯೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರವೂ ಕೂಡ ಮುಂದುವರೆದಿರುವ ಅಸಮಾನತೆ, ಅಸ್ಪೃಶ್ಯತೆ, ದಮನ, ದೌರ್ಜನ್ಯ, ದಬ್ಬಾಳಿಕೆ, ಸಂವಿಧಾನ ಕೊಟ್ಟ ಎಲ್ಲ ಭರವಸೆಗಳನ್ನು ಕೂಡ ಕಿತ್ತುಕೊಂಡು ಕೆಲವರು ಮಾತ್ರ ಬೆಳೀತಿರೋದು, ಈ ಪ್ರಭುತ್ವ ನಮ್ಮ ರಕ್ಷಣೆಗೆ ಇಲ್ಲ ಅನ್ನುವಂತಹ ಒಂದು ಕಳೆದ 75 ವರ್ಷದಲ್ಲಿ ಅವರ ಅನುಭವದಲ್ಲಿ ಕಂಡುಕೊಂಡಿರೋದ್ರಿಂದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಭಾಗವಾಗಿ ಇದು ಬಂದಿದೆ. ಅಷ್ಟು ಮಾತ್ರ ಅಲ್ದಿರ ಈ ದೇಶದಲ್ಲಿ ಅತ್ಯಂತ
ತೀವ್ರವಾದಂಥ ಊಳಿಗಮಾನ್ಯತೆ, ಫ್ಯೂಡಲ್ ಲಾರ್ಡ್ಸ್ ಅಂತ ಏನು ಕರಿತೀವಿ, 1000 ಎಕರೆ 500 ಎಕರೆ 900 ಎಕರೆ ಜಮೀನುಗಳನ್ನ ಇಟ್ಕೊಂಡು ಅದನ್ನು ತಮ್ಮ ಸಾಮ್ರಾಜ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ಸೈನ್ಯಗಳನ್ನು ಕೂಡ ಇಟ್ಕೊಂಡಂಥ ಭೂಮಾಲೀಕರು ವಿಶೇಷವಾಗಿ ಬಿಹಾರದಲ್ಲಿ ಹಾಗೂ ಒಂದಷ್ಟು ರೀತಿಯಲ್ಲಿ ತೆಲಂಗಾಣದಲ್ಲೂ ಕೂಡ ಇರ್ತಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ಬ್ರಹ್ಮರ್ಷಿ ಸೇನಾ, ಸನ್ಲೈಟ್ ಸೇನಾ, ಇವರುಗಳೆಲ್ಲ ದೊಡ್ಡ ದೊಡ್ಡ ಮೇಲ್ಜಾತಿ ಭೂಮಾಲೀಕರು. ಭೂಹೀನ ರೈತರು ತಮ್ಮ ವಿರುದ್ಧ ಬಂಡಾಯ ಹೂಡಬಾರ್ದು ಅಂತ ಪೊಲೀಸರ ಜೊತೆಗೆ ತಮ್ಮದೇ ಖಾಸಗಿ ಸೈನ್ಯವನ್ನು ಇಟ್ಕೊಳ್ತಿದ್ರು. ಅಲ್ಲಿ ಈ ಪ್ರಜಾತಂತ್ರದ ಒಂದು ಸಣ್ಣ ಪ್ರಕ್ರಿಯೆಯೂ ಕೂಡ ನಡೀತಿರಲಿಲ್ಲ. ಓಟುಗಳು ಕೂಡ ಸ್ವತಂತ್ರವಾಗಿ ಬೀಳ್ತಿರಲಿಲ್ಲ. ಈ ದೇಶದ ಸಂವಿಧಾನ ಕಾಲಿಡಬೇಕು ಅಂತಂದರೆ ಈ ಹಳ್ಳಿಗಳಿಗೆ ಈ ಸನ್ಲೈಟ್ ಸೇನಾ, ಈ ಪ್ರಧಾನವಾಗಿ ಊಳಿಗಮಾನ್ಯ ವ್ಯವಸ್ಥೆಯ ಅಧಿಕಾರ ಏನಿದೆ, ಆ ಅಧಿಕಾರ ರಚನೆಗಳನ್ನು ನಮ್ಮ ದೇಶದ ಪ್ರಜಾತಾಂತ್ರಿಕ ವ್ಯವಸ್ಥೆ ಅದನ್ನು ರದ್ದು ಮಾಡಿರಲಿಲ್ಲ. ತೀರಾ ಇತ್ತೀಚಿನವರೆಗೂ ಕೂಡ ಅದು ನಿರಂತರವಾಗಿ ಹಂಗೆ ಮುಂದುವರಿತಿತ್ತು. ದಲಿತರನ್ನ ಶೋಷಣೆ ಮಾಡ್ತಿತ್ತು, ಭೂಹೀನರನ್ನ ಶೋಷಣೆ ಮಾಡ್ತಿತ್ತು. ಇದೇ ಪ್ರಜಾತಂತ್ರದ ಹೆಸರಿನಲ್ಲಿ ಈ ಪ್ರಜಾತಂತ್ರದ ಎಲ್ಲ ಸಂಸ್ಥೆಗಳು ಭೂಮಾಲೀಕರನ್ನು, ಪ್ರತಿಷ್ಠಿತ ಮೇಲ್ಜಾತಿ ಭೂಮಾಲೀಕರನ್ನು ರಕ್ಷಿಸ್ತಿತ್ತು. ಆ ಕಾಲಘಟ್ಟದಲ್ಲಿ ಜನರು, ಭೂಹೀನ ರೈತರು ತಮ್ಮದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಇವರು ವಿರುದ್ಧ ಸಶಸ್ತ್ರ ಸಂಘರ್ಷ ಮಾಡಿ ಅತ್ಯಂತ ಹಿಂಸಾಚಾರಗಳು ನಡೆದಿದ್ದಾವೆ. ಆ ಹಿಂಸಾಚಾರಗಳ ವಿವರಗಳನ್ನು ಈ ಕಡೆನೂ ಹೌದು ಆ ಕಡೆನೂ ಹೌದು, ಮಕ್ಕಳು ಮರಿ ಅಂತಲೂ ಕೂಡ ಪರಿಗಣಿಸ್ದಿರ ಹಳ್ಳಿಗಳಲ್ಲಿ ರಕ್ತದ ಕಾಲುವೆಗಳು ಹರಿದಿದ್ದಾವೆ. ಆದರೆ ಅವೆಲ್ಲ ಆದ ನಂತರವೇ ಅಲ್ಲಿ ಭೂಮಾಲೀಕರ ಉಪಟಳ ಕಡಿಮೆಯಾಗಿದೆ. ಅಲ್ಲಿ ಆ ದಲಿತರು ಓಟ್ ಹಾಕೋಕ್ಕಾದರೂ ಸಾಧ್ಯ ಆಗಿದೆ ತಮಗಿಷ್ಟ ಬಂದವ್ರಿಗೆ. ಒಂದು ವೇಳೆ ಸ್ವಾತಂತ್ರ್ಯ ಬಂದ ಹೊಸ್ತಿಲಿನಲ್ಲೇ ಇದೇ ಸೈನ್ಯ ಮತ್ತು ಇದೇ ಪೊಲೀಸು ಊಳಿಗಮಾನ್ಯ ಭೂಮಾಲೀಕರ ಅಟ್ಟಹಾಸವನ್ನು ತಡೆದು ಅಲ್ಲಿ ಇವರನ್ನು ಸಬಲೀಕರಿಸಿದರೆ, ಅವರ ಅಧಿಕಾರವನ್ನು ಭೂಹೀನ ರೈತರಿಗೆ, ದಲಿತರಿಗೆ ಕೊಟ್ಟಿದ್ದಿದ್ರೆ ನಕ್ಸಲೈಟ್ ಅನ್ನೋ ಪರ್ಯಾಯ ಹುಟ್ಟೋದಕ್ಕೆ ಅವಕಾಶವೇ ಇರ್ತಿರಲಿಲ್ಲ. ಇದನ್ನು ಸರ್ಕಾರವೇ ದಾಖಲಿಸುತ್ತೆ. ಅದೇ ರೀತಿ ಎಲ್ಲೆಲ್ಲಿ ಜನರ, ವಿಶೇಷವಾಗಿ ಆದಿವಾಸಿಗಳ ಸಂಪತ್ತು ಹರಣ ಆಗ್ತಿದೆ ಅಂತಂದರೆ, ಎಲ್ಲೆಲ್ಲಿ ಮಾವೋವಾದಿಗಳ ಚಳುವಳಿಗಳಿಲ್ಲವೋ ಅಲ್ಲಿ ಬಹಳ ಸುಲಭವಾಗಿ ಜನರ ಸಂಪತ್ತನ್ನು ಪರಬಾರೆ ಮಾಡ್ತಾ ಇದ್ದಾರೆ. ಸೊ ಇದು ಸರ್ಕಾರವೇ ಹೇಳೋದು. ಪರೋಕ್ಷವಾಗಿ ಏನು ಹೇಳ್ತಿದೆ, ಎಲ್ಲಿ ಜನರ ಪರವಾಗಿ ಸಶಸ್ತ್ರವಾದಂಥ ಒಂದು ರಕ್ಷಣೆ ಜನರಿಗಿರುತ್ತೋ ಅಲ್ಲಿ ಕಾರ್ಪೊರೇಟ್ ಪರವಾಗಿ ಪೊಲೀಸರು ಬರೋದಕ್ಕೆ ಹಿಂಜರಿತಾ ಇದ್ದಾರೆ. ಪ್ರಶ್ನೆ ಕೇಳಬೇಕಾಗಿರೋದು, ಇದೇ ಪೊಲೀಸು ಇದೇ ಸೈನ್ಯ ಕಾರ್ಪೊರೇಟ್ಗಳ ಪರವಾಗಿ ಅಲ್ಲದೆ ಶಾಸನಾತ್ಮಕವಾಗಿ ಇದು ಜನರಿಗೆ ಸೇರಬೇಕಾದ್ದು ನೀವು ಮಾಡೋಕ್ಕೆ ಬರಲ್ಲ ಅಂತೇಳಿ ಜನರ ಜಂಗಲ್ ಜಮೀನನ್ನು ರಕ್ಷಣೆ ಮಾಡಿದರೆ ಮಾವೋವಾದಿಗಳ ಪರ್ಯಾಯವನ್ನು ಯಾತಕ್ಕೆ ಪರಿಗಣಿಸ್ತಿದ್ರು? ಹೀಗಾಗಿ ಇದು ಇನ್ನೊಂದು ಗಂಭೀರವಾದ ಪ್ರಶ್ನೆಯತ್ತ ನಮ್ಮನ್ನು ಕರೆದೊಯ್ಯುತ್ತೆ. ಈ ದೇಶದಲ್ಲಿ ಇವರು ಕಮ್ಯುನಿಸ್ಟರು, ಪ್ರಧಾನವಾಗಿ ಮಾರ್ಕ್ಸ್ವಾದದಿಂದ ಪ್ರಭಾವಿತರಾದಂಥವರು. ಮಾರ್ಕ್ಸ್ವಾದ ಭಾರತದ ಮತ್ತು ವಿಶ್ವದ ಒಟ್ಟಾರೆ ಬೆಳವಣಿಗೆಯ ಗತಿಯನ್ನು ವಿಶ್ಲೇಷಣೆ ಮಾಡಿದಾಗ ಯಾವುದೇ ಒಂದು ಪ್ರಭುತ್ವ ಒಂದು ವರ್ಗದ ಪ್ರಭುತ್ವವಾಗಿರುತ್ತದೆ. ಯಾವ ವರ್ಗಕ್ಕೆ ಅಧೀನವಾಗಿರುತ್ತೋ ಅದಕ್ಕೆ ತಕ್ಕನಾಗಿ ಅದು ಕಾನೂನುಗಳನ್ನು ಮಾಡುತ್ತೆ. ಒಂದು ಊಳಿಗಮಾನ್ಯ ವ್ಯವಸ್ಥೆ ತನ್ನದೇ ಆದಂಥ ಪ್ರಭುತ್ವವನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ, ತನ್ನದೇ ಸಿದ್ಧಾಂತವನ್ನು, ಧರ್ಮವನ್ನು, ತನ್ನದೇ ಆದಂಥ ಸಂಸ್ಕೃತಿಯನ್ನು ಸೃಷ್ಟಿ ಮಾಡುತ್ತೆ. ಅದು ಉಳಿದವ್ರ ಮೇಲೆ ಹೇರುತ್ತೆ. ಒಂದು ಆಕ್ರಮಣ ಭೀತಿಯ ಮೂಲಕನೂ ಅವ್ರನ್ನ ಹಿಡಿದಿಟ್ಕೊಳ್ಳುತ್ತೆ ಮತ್ತು ಅವ್ರ ತಲೆಯಲ್ಲಿ ಅಧೀನತೆಯನ್ನು ತುಂಬಿ ತಾವೇ ಇದಕ್ಕೆ ಅಧೀನರಾಗುವಂತಹ ಒಂದು ಹೆಜಿಮನಿಯನ್ನು ಸೃಷ್ಟಿಸುತ್ತೆ. ಅದೇ ರೀತಿ ಬಂಡವಾಳಶಾಹಿ ವ್ಯವಸ್ಥೆ ಪ್ರಜಾತಂತ್ರ ಅನ್ನುವಂತಹ ಜನರೇ ಓಟ್ ಹಾಕಿ ಆಯ್ಕೆ ಮಾಡಿಕೊಳ್ಳುತ್ತೆ ತನ್ನ ಪ್ರಭುತ್ವ ಅಂತ ಸೂಚಿಸಿದ್ರು ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಬಂಡವಾಳಶಾಹಿ ವ್ಯವಸ್ಥೆಯನ್ನು ರಕ್ಷಿಸಿಕೊಳ್ಳುವುದಕ್ಕೆ ರೂಪವಾಗಿರುತ್ತೆ ಹೊರತು ಅದು ಯಾವತ್ತೂ ಕೂಡ ಜನರ ರಕ್ಷಣೆಗೆ ಬರುವುದಿಲ್ಲ. ಆ ಅರ್ಥದಲ್ಲಿ ಪ್ರಜಾತಂತ್ರ ಅನ್ನುವುದು ಈ ಜಗತ್ತಿನ ಆಳುವ ವರ್ಗಗಳು ಜನರನ್ನು ಇದು ನಿಮ್ಮದೇ ಸರ್ಕಾರ ಅಂತ ನಂಬಿಸುವುದಕ್ಕೆ ಮಾಡಿಕೊಂಡಿರುವಂಥ ಒಂದು ತಂತ್ರ ಅಂತ ಮಾರ್ಕ್ಸ್ವಾದದ ನಿಯಮಗಳು ಹೇಳ್ತವೆ. ಅದನ್ನೇ ಆಧರಿಸಿ ಒಂದು ಕಾಲಘಟ್ಟದಲ್ಲಿ ಹಾಗಲ್ಲ, ಸ್ವಾತಂತ್ರ್ಯೋತ್ತರ ದೇಶಗಳಲ್ಲಿ ಅದೇ ಪ್ರಭುತ್ವವನ್ನು ಗೊಳಿಸುವ ಒಂದು ವಸಾಹತುಶಾಹಿ ವಿರೋಧ ಹೋರಾಟ ಮಾಡಿದಂಥ ಭಾರತದಲ್ಲಿ ಒಂದು ರೀತಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ನಮ್ಮ ಸಂವಿಧಾನದಲ್ಲೇ ಘೋಷಣೆ ಮಾಡಿಕೊಂಡಾಗ ಇದೇ ಪ್ರಭುತ್ವವನ್ನು ಬಳಸಿಕೊಂಡು ನಾವು ಜನರ ಪರವಾಗಿ ಒಂದು ಸಮಾಜವಾದಿ ಏನು ನಮ್ಮ ಕಲ್ಪನೆ ವೆಲ್ಫೇರ್ ಸ್ಟೇಟ್ನ ಸೃಷ್ಟಿಸ್ಕೋಬಹುದು ಅನ್ನೋದು ಕೂಡ ಪ್ರಾರಂಭದ 20 ವರ್ಷಗಳಲ್ಲಿ ಎಲ್ಲ ಜನರ ನಿರೀಕ್ಷೆಯಾಗಿತ್ತು. ಹೀಗಾಗಿ ಸಂಸತ್ತಿನಲ್ಲಿ ಚುನಾವಣೆಗಳಲ್ಲಿ ಪಾಲ್ಗೊಂಡು ಆ ಮೂಲಕ ಕಾನೂನುಗಳನ್ನು ರಚಿಸುವುದರ ಮೂಲಕ
ಪ್ರಭುತ್ವವನ್ನು ಸಮಾಜವಾದೀಕರಣ ಮಾಡುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಕಮ್ಯುನಿಸ್ಟರು ಕೂಡ ಸಶಸ್ತ್ರ ಹೋರಾಟ, ಮಾರ್ಕ್ಸ್ವಾದಿ ಪರಿಕಲ್ಪನೆಯನ್ನು ಸ್ವಲ್ಪ ಕಾಲಕ್ಕೆ ಬದಿಗಿಟ್ಟು ಚುನಾವಣೆಗಳಲ್ಲಿ ಭಾಗವಹಿಸಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, 1952, 57, 62 ಈ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ಸು ಭರ್ಜರಿಯಾಗಿ ಗೆದ್ದು ಬಂದರೂ ಕೂಡ ಈ ದೇಶದ ಪ್ರಮುಖ ವಿರೋಧ ಪಕ್ಷವಾಗಿ ಗೆದ್ದು ಬಂದದ್ದು ಕಮ್ಯುನಿಸ್ಟರು. ಆದರೆ 20-25 ವರ್ಷಗಳ ಅಧಿಕಾರ ಪ್ರಧಾನವಾಗಿ ಕಾಂಗ್ರೆಸ್ ಕೈನಲ್ಲೇ ಇತ್ತು. 1957ರಲ್ಲಿ ಹಂಗೆ ಕೇರಳದಲ್ಲಿ ನೋಡೋದಾದರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಿಂದ ಆಯ್ಕೆಯಾದಂಥ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅವರು 2 ವರ್ಷವೂ ಅಧಿಕಾರ ನಡೆಸಿರಲಿಲ್ಲ. ನಂಬೂದ್ರಿಪಾದ್ ಅವರ ನೇತೃತ್ವದಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸೇರಿಕೊಂಡು ಆ ಸರ್ಕಾರವನ್ನು ವಜಾ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಅದೇ ಕಾಲಘಟ್ಟದಲ್ಲಿ 45ರ ಎರಡನೇ ಮಹಾಯುದ್ಧ ಮುಗಿದ ನಂತರ ಇಡೀ ಜಗತ್ತಿನ ಹಲವಾರು ದೇಶಗಳಲ್ಲಿ ಬ್ರಿಟಿಷರ, ಫ್ರೆಂಚರ, ಡಚ್ಚರ, ಬೇರೆ ಬೇರೆ ಈ ರೀತಿ ವಸಾಹತುಶಾಹಿ ದೇಶಗಳ ಹರಣದಿಂದ, ಅವರ ಅಧೀನತೆಯಿಂದ ವಿಮೋಚನೆಗೊಂಡು ಬೇರೆ ಬೇರೆ ದೇಶಗಳು ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ, ಲ್ಯಾಟಿನ್ ಅಮೇರಿಕಾದಲ್ಲಿ ವಿಮುಕ್ತಿ ಪಡ್ಕೊಂಡಾಗ ಆ ದೇಶಗಳು ಏಕಕಾಲದಲ್ಲಿ ಸ್ವಾತಂತ್ರ್ಯವನ್ನು, ಸಮಾಜವಾದವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವು. ತಮ್ಮ ತಮ್ಮ ದೇಶದಲ್ಲಿ ವಸಾಹತುಗಳು ಏನೇನು ಶೋಷಣೆಯನ್ನು ಮಾಡ್ತಿದ್ರು ಅದನ್ನೆಲ್ಲ ರದ್ದು ಮಾಡಿ ಅವರ ಆಸ್ತಿಪಾಸ್ತಿಗಳನ್ನು ಕೂಡ ರಾಷ್ಟ್ರೀಕರಣ ಮಾಡಿ ಜನರಿಗೆ ಹಂಚುವಂತಹ ಪ್ರಯತ್ನದಲ್ಲಿ ತೊಡಗಿದ್ರು. ಆದರೆ ಆಗ 50ರ 60ರ ದಶಕದಲ್ಲಿ ಬಂಡವಾಳಶಾಹಿ ದೇಶಗಳ ನಾಯಕತ್ವ ವಹಿಸಿದ್ದು ಅಮೇರಿಕ ಅತ್ಯಂತ ಕುತಂತ್ರದಿಂದ ಈ ಎಲ್ಲ ದೇಶಗಳಲ್ಲಿ ಚುನಾವಣೆಯಿಂದ ಆಯ್ಕೆಯಾದಂಥ ದೇಶಗಳು ಕೂಡ ದಾಳಿ ಮಾಡಿ ಅಲ್ಲಿ ಒಂದೋ ಮಿಲಿಟರಿ ಸರ್ವಾಧಿಕಾರವನ್ನು, ತಮ್ಮ ಪರವಾಗಿರುವ ಮಿಲಿಟರಿ ಸರ್ವಾಧಿಕಾರವನ್ನು, ಆಯಾ ದೇಶಗಳ ಬಂಡವಾಳಶಾಹಿಗಳ ಪರವಾಗಿರುವ ಸರ್ವಾಧಿಕಾರವನ್ನು ಮತ್ತು ಸಾಮ್ರಾಜ್ಯಶಾಹಿಗಳ ಪರವಾಗಿರುವ ಸರ್ಕಾರಗಳನ್ನು ಸ್ಥಾಪನೆ ಮಾಡಿದ್ರು. ಇದು ಮತ್ತೊಂದು ದೊಡ್ಡ ಪ್ರಶ್ನೆಯಾಗಿ ಇಡೀ ದೇಶದ ಕ್ರಾಂತಿಕಾರಿಗಳ ಮುಂದೆ ಬಂತು. ಇದೇ ಪ್ರಭುತ್ವವನ್ನು ಇಟ್ಟುಕೊಂಡು, ಉದಾಹರಣೆಗೆ ಚಿಲಿನ ಅತ್ಯಂತ ದೊಡ್ಡ ಉದಾಹರಣೆಯಾಗಿ ಕೊಡ್ತಾರೆ. ಚಿಲಿನಲ್ಲಿ ಆವಾಗ ಪಿನೋಶೆಟ್ ಅಂತಂದ್ಬಿಟ್ಟು ಒಬ್ಬ ಸರ್ವಾಧಿಕಾರಿ, ಅಮೇರಿಕದ ತೊತ್ತಿನ ಥರ ಕೆಲಸ ಮಾಡ್ತಿದ್ದಂಥ ಸರ್ವಾಧಿಕಾರಿ, ಆತನ ವಿರುದ್ಧ ದೊಡ್ಡ ಚುನಾವಣೆಯಲ್ಲಿ ಭರ್ಜರಿಯಾದಂಥ ಜಯವನ್ನು ಗೆಲ್ಲಿಸಿ ಸಮಾಜವಾದಿಗಳು ಅಧಿಕಾರಕ್ಕೆ ಬರ್ತಾರೆ. ಶಾಸಕಾಂಗದಲ್ಲಿ ಅವರು ಅಧಿಕಾರವನ್ನು ಪಡ್ಕೊಳ್ತಾರೆ. ಆದರೆ ಕಾರ್ಯಾಂಗದಲ್ಲಿ ಮಿಲಿಟರಿ ಅಧಿಕಾರಿಗಳಿರ್ಬೋದು, ಪೊಲೀಸ್ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಹಳೆ ಪಿನೋಚೆಟ್ನ ಅಧಿಕಾರದ ದೊಡ್ಡ ದೊಡ್ಡ ಊಳಿಗಮಾನ್ಯ ದೊರೆಗಳ ಮಕ್ಕಳುಗಳೇ ಆಗಿರ್ತಿದ್ರು. ಅವರು ಅಮೇರಿಕ ಜೊತೆ ಕೈಗೂಡಿಸಿ ಇಡೀ ಚುನಾಯಿತಿಯಿಂದ ಜನರಿಂದ ಆಯ್ಕೆಯಾಗಿ ಬಂದಂಥ ಚಿಲಿಯ ಅಲೆಂಡೆ ಸರ್ಕಾರವನ್ನು ಮತ್ತು ಪ್ಯಾಬ್ಲೋ ನೆರೂದಾ ಅಂತ ಈ ಜಗತ್ತಿನ ಅತಿ ದೊಡ್ಡ ಕಮ್ಯುನಿಸ್ಟ್ ಕವಿ, ನಿಮ್ಮೆಲ್ಲರಿಗೂ ಕೂಡ ಅವರ ಕವನಗಳು ಕೂಡ ಗೊತ್ತಿರುತ್ತೆ, ಅವರನ್ನು ಒಳಗೊಂಡಂತೆ ನಾಶ ಮಾಡಿ ಬಾಂಬ್ ಹಾಕುತ್ತೆ ಅಮೇರಿಕ ಅವರ ಪ್ಯಾಲೇಸ್ ಮೇಲೆ. ಒಳಗಡೆಯಿಂದಲೂ ಕೂಡ ಮಿಲಿಟರಿ ದಂಗೆಗಳು ಹೇಳುತ್ತೆ. ಮತ್ತೆ ಪಿನೋಶೆಟ್ ಮಾದರಿ ಅಧಿಕಾರಕ್ಕೆ ಬರುತ್ತೆ. ಇವತ್ತು ಮತ್ತೆ ಚಿಲಿನಲ್ಲಿ ಕಮ್ಯುನಿಸ್ಟ್ ಹಿನ್ನೆಲೆಯ ಅಧಿಕಾರಕ್ಕೆ ಬಂದಿದೆ. ಆದರೆ ಸಂಪೂರ್ಣವಾಗಿ ಅಮೇರಿಕಾದ ಅಥವಾ ಸಾಮ್ರಾಜ್ಯಶಾಹಿಗಳ ಈ ಸಂಕೋಲೆಗಳನ್ನು ಕಳಚಿಕೊಂಡು ಸ್ವತಂತ್ರವಾಗಿ ಕಾರ್ಯಭಾರ ಮಾಡುವ ಪರಿಸ್ಥಿತಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಿರುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದು ಮತ್ತೆ ಒಂದು ಪ್ರಶ್ನೆಯನ್ನು ಜಗತ್ತಿನಲ್ಲಿ ಹುಟ್ಟಾಕ್ತು. ಇದೇ ಪ್ರಭುತ್ವ ರಚನೆಗಳನ್ನು, ಇದೇ ಪೊಲೀಸು, ಇದೇ ಮಿಲಿಟರಿ, ಅದರಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಯಾರು ಈಗಾಗಲೇ ಸ್ವಾತಂತ್ರ್ಯದ ಲಾಭವನ್ನು ಪಡ್ಕೊಂಡು ದೊಡ್ಡ ದೊಡ್ಡ ಭೂಮಾಲೀಕರು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಅವರ ನೆಂಟರು ಇಷ್ಟಗಳಾಗಿರ್ತಾರೆ, ಅದೇ ಪ್ರಭುತ್ವ ಇರುತ್ತೆ. ಸಣ್ಣ ಕಾನ್ಸ್ಟೇಬಲಲ್ಲಿ ಬಡವರ ಮಕ್ಕಳಿರ್ತಾರೆ, ಆದರೆ ಆದೇಶ ಅವರು ಕೊಡೋದು ಇದೇ ಬೇರೆ ವರ್ಗದ ಮಕ್ಕಳೇ ಆಗಿರ್ತಾರೆ. ಈ ವರ್ಗ ಆ ವರ್ಗಕ್ಕೆ ಸೇವೆ ಮಾಡ್ತಿರುತ್ತೆ. ಒಂದು ರೂಪಕಾತ್ಮಕವಾಗಿ ಹೇಳಬೇಕು ಅಂತಂದರೆ, ಅಂಬಾನಿ ಒಂದು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ ಬಾಂಬೆನಲ್ಲಿ. 6,500 ಕೋಟಿ ರೂಪಾಯಿ ಮನೆ, 24 ಅಂತಸ್ತಿನ ಮನೆ, 5 ಜನ ವಾಸ ಮಾಡ್ತಾರೆ. ಆದರೆ ಆ ಮನೆಯ ರಕ್ಷಣೆಗೆ 1500 ಜನ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವರ ಮನೆಯನ್ನು ಕಾಯುತ್ತೆ. ಇದೊಂದು ರೂಪಕ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನಮ್ಮ ತೆರಿಗೆಯ ಹಣದಿಂದ ಸಂಬಳ ಪಡ್ಕೊಳ್ಳುವಂಥ, ನಮ್ಮ ರಕ್ಷಣೆಗೆ ಇರಬೇಕಾಗಿರುವಂತಹ ಒಂದು ಪಡೆ ಕಾರ್ಪೊರೇಟ್ ಮಾಲೀಕನ ಮನೆಯನ್ನು ರಕ್ಷಿಸುತ್ತೆ ಅನ್ನೋದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ರೂಪಕವಾಗಿದೆ. ಇದನ್ನು ಮುಂದುವರೆದು ಸಂಸದೀಯ ರೂಪದಲ್ಲಿ ಈ ದೇಶದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಜನರ ಹಕ್ಕನ್ನು ರಕ್ಷಿಸಬೇಕು ಅಂತಂದರೆ ಈ ಸೈನ್ಯ, ಈ ಪೊಲೀಸು ಕಾರ್ಪೊರೇಟ್ಗಳ ಭೂಮಾಲೀಕರನ್ನ ರಕ್ಷಣೆ ಮಾಡುತ್ತೆ. ನೀವು ಶಾಸನ ಸಭೆಯಲ್ಲಿ ಅಧಿಕಾರಕ್ಕೆ ಬಂದು ನೀವು ಆದೇಶ ಕೊಟ್ಟರೂ ಕೂಡ ಇವರು ಅದನ್ನು ನಿಮಗೆ ರಕ್ಷಣೆ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಜನರ ಅಧಿಕಾರ ಬರಬೇಕು ಅಂದರೆ ಆ ಅಧಿಕಾರದ ರಕ್ಷಣೆಗೆ ಜನರದೇ ಆದಂಥ ಸೈನ್ಯವೂ ಇರಬೇಕು. ಹಳೆಯ ಅಧಿಕಾರವನ್ನು ನಾಶ ಮಾಡಿ, ಊಳಿಗ ಮಾನ್ಯತೆಯನ್ನು ನಾಶ ಮಾಡಿ, ಒಂದೋ ಅದರ ವಿರುದ್ಧ ಬಂಡೆ ಇಡಬೇಕು ಅಥವಾ ಅವರೇ ಶರಣಾಗೋ ಥರ ಮಾಡಬೇಕು ಅಂತಂದರೆ ಒಂದು ಸಶಸ್ತ್ರ ಬಂಡಾಯ ಅಗತ್ಯ ಇರುತ್ತೆ. ಹೀಗಾಗಿ ಚೈನಾದಲ್ಲಿ ಕ್ರಾಂತಿಯಾದಂತೆ
ಹಳ್ಳಿಗಳಿರೋ ಭೂಮಾಲೀಕರ ವಿರುದ್ಧ ಆ ಹಳ್ಳಿನಲ್ಲಿ ದಮನಕ್ಕೊಳಗಾದಂಥ ಎಲ್ಲ ಜನರನ್ನು ಸಂಘಟಿಸಿ ಒಂದೊಂದೇ ಹಳ್ಳಿಯನ್ನು ವಿಮೋಚನೆ ಮಾಡಿ ಹಂತ ಹಂತವಾಗಿ ಇಡೀ ನಗರಗಳನ್ನು ವಿಮೋಚನೆ ಮಾಡಿ ಕ್ರಾಂತಿಯನ್ನು ಮಾಡಬೇಕು ಅಂತ ಏರಿಯಾ ವೈಸ್ ಸೀಜರ್ ಆಫ್ ಪವರ್ ಅಂತ ಮಾವೋವಾದಿ ಭಾಷೆಗಳಲ್ಲಿ ಹೇಳ್ತಾರೆ. ಅದೊಂದು ಮಾರ್ಗವನ್ನಾಗಿ ಭಾರತದಲ್ಲೂ ಕೂಡ 1967ರಲ್ಲಿ ನಕ್ಸಲ್ಬರಿ ಅನ್ನೋದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ಬರಿ ಅನ್ನುವಂಥ ಹಳ್ಳಿ, ಆ ಹಳ್ಳಿಯ ಟೀ ತೋಟದಲ್ಲಿ ತಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅಂತ ಗಿರಿಜನರು ಹೋರಾಟ ಮಾಡ್ತಿದ್ರೆ ಅವ್ರ ಮೇಲೆ ಪೊಲೀಸರು ಗುಂಡಿನ ಮಳೆ ಸುರಿದಾಗ ಮೊಟ್ಟ ಮೊದಲ ಬಾರಿಗೆ ಅಲ್ಲಿದ್ದಂಥ ಆದಿವಾಸಿ ಕಾರ್ಮಿಕರು ತಾವು ಕೂಡ ಬಂದೂಕು ಎದ್ದುಕೊಂಡು ಆ ಪೊಲೀಸ್ ದಮನ ವಿರುದ್ಧ ಹೋರಾಟ ಮಾಡಿ ಅವರು ನೋಡಿಸಿ ಆ ಟೀ ತೋಟವನ್ನು ವಶ ಮಾಡಿಕೊಳ್ತಾರೆ. ಹೀಗಾಗಿ ನಕ್ಸಲ್ಬರಿನಲ್ಲಿ ಈ ಪರ್ಯಾಯವಾದಂಥ ಹೋರಾಟ ಮಾರ್ಗ ಹುಟ್ಟಿದ್ದಕ್ಕೆ ಆ ಹೋರಾಟ ಮಾರ್ಗವನ್ನು ಎತ್ತಿಡಿಯೋರನ್ನೆಲ್ಲ ನಕ್ಸಲೈಟರು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸಾರಾಂಶ ಅವ್ರು ಹೇಳ್ತಿರುವಂಥದ್ದು, ಸಂವಿಧಾನ ಇದ್ದರೂ ಕೂಡ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಯಾವ ರೀತಿ ರೂಪುಗೊಂಡಿದೆ ಅಂತಂದರೆ, ಮಾತಿನಲ್ಲಿ 100 ಹೇಳಿದ್ರು ಕೂಡ ಸಾರದಲ್ಲಿ ಅದು ಸಂವಿಧಾನ ಹೇಳಿದಂಥ ಜನರ ಆಸ್ತಿಪಾಸ್ತಿಗಳ ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡುವುದಿಲ್ಲ. ಅದು ಇರುವುದೇ ಉಳ್ಳವರ ರಕ್ಷಣೆಗಾಗಿ. ಇಲ್ಲದವರು ತಮಗಾಗಿ ಜಂಗಲ್ ಜಮೀನು ಇರ್ಬೋದು, ಸ್ವಾತಂತ್ರ್ಯವನ್ನು ರಕ್ಷಿಸ್ಕೋಬೇಕು ಅಂತಂದರೆ ಅವರ ಅಧಿಕಾರವನ್ನು ಸ್ಥಾಪಿಸಬೇಕು. ಅಧಿಕಾರದ ರಕ್ಷಣೆಗೆ ಪ್ರಜಾ ಸೈನ್ಯವಿರಬೇಕು. ಹೀಗಾಗಿ ಒಂದು ದೇಶದಲ್ಲಿ ಕ್ರಾಂತಿ ಆಗಬೇಕಂದ್ರೆ ಒಂದು ಪಕ್ಷ ಇರಬೇಕು, ಸಮಾನ ಮನಸ್ಕರ ಜೊತೆ ಕಟ್ಟುವ ಐಕ್ಯರಂಗ ಇರಬೇಕು, ಹಾಗೂ ಜನರದೇ ಆದಂಥ ಸೈನ್ಯ ಇರಬೇಕು ಅಂತೇಳಿ ಮಾವೋವಾದಿ ಪಕ್ಷ ಹುಟ್ಕೊಳ್ತು. ಈಗ ಇದರ ಬಗ್ಗೆ ನಮಗೆ ತಾತ್ವಿಕವಾಗಿ ಹಲವಾರು ಪ್ರಶ್ನೆಗಳಿರೋಕ್ಕೆ ಸಾಧ್ಯ. ಹಿಂಸಾತ್ಮಕವಾಗಿ ಕಟ್ಟುವಂತಹ ಒಂದು ಸಾಮ್ರಾಜ್ಯ ಒಳಗಡೆ ಹಿಂಸೆಯ ಬೀಜಗಳನ್ನೇ ಇಟ್ಟುಕೊಂಡಿರುವುದರಿಂದ ಅದು ಪ್ರಜಾತಂತ್ರವನ್ನು ಅಥವಾ ಶಾಂತಿಯನ್ನು ತರಲಿಕ್ಕೆ ಸಾಧ್ಯವ? ಆ ಪ್ರಶ್ನೆಯನ್ನು ನಾವು ಕೇಳಬೇಕು. ಅದೇ ರೀತಿ ಕಳೆದ 67ರಿಂದ 58 ವರ್ಷಗಳ ಕಾಲ ಇದೇ ಕ್ರಾಂತಿಯ ಹಾದಿನಲ್ಲಿ ನಡ್ಕೊಂಡು ಬರ್ತಿರುವಂಥ ಚಳವಳಿ ಹೆಚ್ಚು ಕಳೆದ 20 ವರ್ಷಗಳಲ್ಲಂತೂ ನಿರಂತರವಾಗಿ ಪೆಟ್ಟುಗಳನ್ನು ಪಡಿತಾ ಇದೆ. ಆ ರೀತಿ ನೋಡಿದ್ರೆ ಈಗಲೂ ಕೂಡ ಅವರು ಈ ದೇಶವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದೊಂದು ಅರೆಉಳಿಗಮಾನ್ಯ ಸಮಾಜ, ಭೂಮಾಲೀಕರು ಹಳ್ಳಿಗಳಲ್ಲಿ ಪ್ರಧಾನವಾದ ಶತ್ರುಗಳು, ಅವ್ರ ವಿರುದ್ಧ ಇಡೀ ಹಳ್ಳಿಯ ಜನರನ್ನೆಲ್ಲ ಒಂದು ಮಾಡಬೇಕು ಅನ್ನುವ ರೀತಿಯಲ್ಲೇ ಭಾರತವನ್ನು ಅರ್ಥ ಮಾಡ್ಕೊಳ್ತಾರೆ. ಭಾರತದ ಗ್ರಾಮೀಣ ಪರಿಸ್ಥಿತಿ ಆ ರೀತಿ ಇದೆಯಾ? ಭಾರತದ ಗ್ರಾಮೀಣ ಪರಿಸ್ಥಿತಿನಲ್ಲಿ ಸಕಲ ಜನರ ಶತ್ರುಗಳು ಯಾರು? ಜಾಗತೀಕರಣವೆಲ್ಲ ಬಂದಾದ ಮೇಲೆ ಇವತ್ತು ಒಟ್ಟಾರೆ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಬಂಡವಾಳಶಾಹಿಯ ಅಂಶ ಜಾಸ್ತಿ ಆಗ್ತಿಲ್ವಾ? ಆ ಬಂಡವಾಳಶಾಹಿ ಹಳ್ಳಿಗಳಲ್ಲೂ ಮಧ್ಯಮ ವರ್ಗದಲ್ಲೂ ರೂಪುಗೊಳ್ತಿಲ್ವಾ? ಹಾಗಿದ್ದ ಪಕ್ಷದಲ್ಲಿ ಶತ್ರು ಯಾರು? ಶತ್ರುವಿನ ವಿರುದ್ಧ ಹೋರಾಟ ಹೇಗೆ? ಇವೆಲ್ಲವನ್ನೂ ಕೂಡ ಮತ್ತೊಮ್ಮೆ ಪರಿಶೀಲನೆಗೆ ಒಡ್ಡಿ 67ರ ಕಾಲಘಟ್ಟದಲ್ಲಿ ಯಾವ ರೀತಿ ಭಾರತೀಯ ಸಮಾಜ ಇತ್ತೋ ಅದೇ ಭಾರತೀಯ ಸಮಾಜವೇ ಇವತ್ತಿಲ್ಲ. ಅದೇ ರೀತಿ ಎಷ್ಟು ಭಾರತ ಆಗ ಹಿಂದುಳಿದಿತ್ತೋ, ತಂತ್ರಜ್ಞಾನ ಇರ್ಬೋದು, ರಸ್ತೆ ಇರ್ಬೋದು, ಮತ್ತೊಂದಿರ್ಬೋದು, ಅಷ್ಟೇ ಹಿಂದುಳಿದಿರುವಿಕೆ ಇವತ್ತು ಅತ್ಯಂತ ಹಿಂದುಳಿದ ಆದಿವಾಸಿ ಪ್ರದೇಶದವೂ ಕೂಡ ಅಷ್ಟು ಹಿಂದುಳಿದಿಲ್ಲ. ಸೊ ಆ ಪ್ರಶ್ನೆಗಳನ್ನು ಇಟ್ಕೊಂಡಾಗ ರಾಜಕೀಯವಾಗಿ ಭಾರತದ ಸಮಾಜದ ರಚನೆಯಾಗಿದೆ, ಹಾಗೂ ಭಾರತದ ಪ್ರಭುತ್ವಕ್ಕಿರುವಂತಹ ತಂತ್ರಜ್ಞಾನ ಮತ್ತು ಒಟ್ಟಾರೆ ಮಹತ್ತರ ಸಾಮರ್ಥ್ಯ ಏನು? ಅದರ ವಿರುದ್ಧ ನೀವು ಹಳ್ಳಿಗಾಡಿನಲ್ಲಿ ಒಂದೊಂದೇ ವಿಮೋಚನೆ ಮಾಡೋಕ್ಕೆ ಸಾಧ್ಯವ? ಆ ಕಾಲಘಟ್ಟದಲ್ಲಿ 67ರ ಕಾಲಘಟ್ಟದಲ್ಲಿ ಅಥವಾ ಚೈನಾ ಕ್ರಾಂತಿಯ ಕಾಲಘಟ್ಟದಲ್ಲಿ ವಿಮಾನವೇ ಇಲ್ಲದಿರಬೇಕಾದರೆ, ಡ್ರೋನ್ಗಳೇ ಇಲ್ಲದಿರಬೇಕಾದ್ರೆ, ಕಾಡುಗಳನ್ನೇ ರಕ್ಷಣೆಯಾಗಿ ಇಟ್ಕೊಂಡು ಸೈನ್ಯವನ್ನು ಕಟ್ಟಿಕೊಂಡು ಉಳಿದು ಬೆಳಿಬಹುದಾಗಿತ್ತು. ಆದರೆ ಇವತ್ತು ಕರೆಗುಟ್ಟ ಯುದ್ಧವೇ ನಮಗೆ ಹೇಳೋ ಹಂಗೆ, ಆಪರೇಷನ್ ಕಗರೆ ಹೇಳೋ ಹಾಗೆ ಡ್ರೋನ್ಗಳನ್ನು ಬಳಸಿದ್ದಾರೆ, ವಿಮಾನಗಳನ್ನು ಬಳಸಿದ್ದಾರೆ, ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಆ ರೀತಿ ಒಂದು ಕಾಡಿನ ಬೆಂಬಲವನ್ನು ರಕ್ಷಣೆಯನ್ನು ಇಟ್ಟುಕೊಂಡು ಕ್ರಾಂತಿಯನ್ನು ಮಾಡುವುದಕ್ಕೆ ಸಾಧ್ಯವ? ಇದು ಮಿಲಿಟರಿಯ ಪ್ರಶ್ನೆ. ಹಾಗೆ ರಾಜಕೀಯವಾಗಿ ಕೂಡ ಹಲವಾರು ಪ್ರಶ್ನೆಗಳನ್ನು ಈ 58 ವರ್ಷದ ಮಾವೋವಾದಿ ಹೋರಾಟ ಮುಂದಕ್ಕೆ ತರುತ್ತೆ. ಇವತ್ತಿನ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿ ಏನಿದೆ ಭಾರತದಲ್ಲಿ, ಇದರಲ್ಲಿ ಪ್ರಧಾನ ಶತ್ರುಗಳು ಯಾರು, ಪ್ರಧಾನ ಮಿತ್ರರು ಯಾರು, ಅವ್ರ ಜೊತೆ ಎಲ್ಲವೂ ಕೂಡ ಸೇರಿ ಹೆಂಗೆ ಚಳುವಳಿ ಕಟ್ಟಬೇಕು, ಇವೆಲ್ಲವೂ ಕೂಡ ಪಕ್ಷವೂ ಬೇಕು ಹಾಗೂ ಐಕ್ಯರಂಗವೂ ಬೇಕು. ಆದರೆ ಇವೆಲ್ಲ ವೈಫಲ್ಯಗಳ ನಡುವೆ ಮಾವೋವಾದಿಗಳು ಕೇಳುವ ಒಂದು ಪ್ರಶ್ನೆಯಂತೂ ಉಳಿದೇ ಉಳ್ಕೊಳ್ಳುತ್ತೆ. ನೀವು ಇಷ್ಟೆಲ್ಲ ಮಾಡಿ ಶಾಸಕಾಂಗದಲ್ಲಿ ಜನಪರವಾಗಿರುವವರೇ ಅಧಿಕಾರಕ್ಕೆ ಬಂದರೂ ಕೂಡ ಉಳಿದಂತೆ ಕಾರ್ಯಾಂಗ, ನ್ಯಾಯಾಂಗ, ಫಸ್ಟ್ ಆಫ್ ಆಲ್ ಶಾಸಕಾಂಗಕ್ಕೆ ಬರೋಕ್ಕಾಗುತ್ತಾ? ಇವತ್ತು ನಾವು ಹಾದು ಹೋಗ್ತಿರೋದು ಫ್ಯಾಸಿಸ್ಟ್ ಕಾಲಘಟ್ಟ. ಫ್ಯಾಸಿಸ್ಟ್ ಕಾಲಘಟ್ಟ ಅಂದರೆ ಅಳಿದುಳಿದ ಪ್ರಜಾತಂತ್ರವೂ ಇಲ್ಲದಂತಾಗುವುದನ್ನು ಫ್ಯಾಸಿಸಮ್ ಅಂತ ಕರೆಯಲಾಗುತ್ತೆ. ಹಾಗೂ ಒಟ್ಟಾರೆ ಕಳೆದ 75 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಭಾರತಕ್ಕೆ ಏನು 1000 ಇರುತ್ತುಗಳನ್ನು ಈಗಾಗಲೇ ಹಿಂದೆ ಆಳ್ವಿಕೆ ಮಾಡಿದಂಥ ಸರ್ಕಾರಗಳು ಮಾಡಿದ್ದಾವೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ದೇಶದ ಬಹುಪಾಲು ಜನರನ್ನು ನಿತ್ರಾಣಗೊಳಿಸಿದೆ.
ಈ ಹಿಂದೆ ಎಲ್ಲ ಪ್ರಜಾತಂತ್ರ ಸೋತು ಸರ್ವಾಧಿಕಾರ ಬರಬೇಕು ಅಂದರೆ ಸೈನಿಕ ಕ್ಷಿಪ್ರಕ್ರಾಂತಿ ಆಗ್ತಾ ಇತ್ತು. ಆದರೆ ಈಗ ಪ್ರಜಾಸತ್ತೆಯನ್ನು ಕೊಲ್ಲುವುದಕ್ಕೆ ನಿರಂತರವಾಗಿ ಪ್ರಜಾಸತ್ತೆಯ ಜೀವವಾಗಬೇಕಾಗಿರೋ ಜನರ ಹಕ್ಕುಗಳನ್ನು ಕೊಲ್ತಾ ಅವರನ್ನು ನಿತ್ರಾಣಗೊಳಿಸ್ತಾ ಇದ್ದಾಗ ಅವ್ರನ್ನ ಸಾಮಾಜಿಕವಾಗಿ ಪ್ರಜಾತಂತ್ರವನ್ನು ಸಾಯಿಸಿದ್ರೆ, ಆರ್ಥಿಕವಾಗಿ ಪ್ರಜಾತಂತ್ರವನ್ನು ಸಾಯಿಸಿದ್ರೆ, ರಾಜಕೀಯವಾಗಿ ಅದನ್ನು ಅರ್ಥಹೀನಗೊಳಿಸುವುದು ಬಹಳ ಸುಲಭ. ಸರ್ವಾಧಿಕಾರ ಹೀಗೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಅಂತ ಫ್ಯಾಸಿಸಮ್ನ ಕಾಲಘಟ್ಟ ಸೂಚಿಸ್ತಿದೆ. ನೊಂದವರ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಭ್ರಮೆಗಳು, ಹಿಂದುತ್ವದ ಭ್ರಮೆಗಳು, ಫ್ಯಾಸಿಸಮ್ನ ಇವತ್ತೇನು ನಾವು 4ನೇ ಆರ್ಥಿಕ ಶಕ್ತಿಯಾಗಿದ್ವಿ ಅನ್ನುವಂಥ ಭ್ರಮೆಗಳು ಬಿತ್ತುತ್ತಿರುವ ಸಂದರ್ಭದಲ್ಲಿ ಜನರ ತಲೆಗಳಲ್ಲಿ ಈ ರೀತಿಯಾದಂಥ ಭ್ರಾಂತಿಗಳು ಇಲ್ಲದೆ ಕ್ರಾಂತಿಯ ಅಗತ್ಯ ಮತ್ತು ಕ್ರಾಂತಿಯ ಅರಿವನ್ನು ಹುಟ್ಟದೆ ಒಂದು ಕ್ರಾಂತಿಯಾಗುವುದಕ್ಕೆ ಸಾಧ್ಯವ? ಈ ಪ್ರಶ್ನೆಯನ್ನು ಕೇಳುತ್ತಲೇ ಈ ಪಕ್ಷ ಶಾಸಕಾಂಗ ಆ ರೀತಿ ಜನಪರವಾಗಿರುವ ಸಾಮರ್ಥ್ಯವನ್ನು ಕಳ್ಕೊಂಡಿದೆ. ಅದನ್ನು ನಮ್ಮೆಲ್ಲರ 75 ವರ್ಷಗಳ ಅನುಭವ ಹೇಳುತ್ತೆ. ಕಾರ್ಯಾಂಗ ನ್ಯಾಯಾಂಗ ಅಂತೂ ಪ್ರತಿದಿನ ಹೆಚ್ಚೆಚ್ಚು ಈ ರೀತಿ ಆಳುವ ವರ್ಗದ, ವಿಶೇಷವಾಗಿ ಹಿಂದುತ್ವದ ಸಿದ್ಧಾಂತದ ಬೆಂಬಲಿಗರಾಗ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲಿ ಇದೇ ವ್ಯವಸ್ಥೆಯನ್ನು ಬಳಸಿಕೊಂಡು, ಇದೇ ಶಾಸಕಾಂಗ, ಇದೇ ಕಾರ್ಯಾಂಗ, ಇದೇ ನ್ಯಾಯಾಂಗ, ಸಂವಿಧಾನವು ಜನರಿಗೆ ಕೊಟ್ಟಂಥ ಅಧಿಕಾರವನ್ನು ರಕ್ಷಿಸಲ್ಲ ಅನ್ನೋದಾದರೆ, ಈ ಪ್ರಭುತ್ವ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತಂದರೆ ಜನರ ಮೇಲೆ ದಾಳಿಗೆ ಬರುತ್ತೆ ಅಂತಂದರೆ, ಜನರು ಈ ದಾಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ ತಮ್ಮದೇ ಆದಂಥ ಜನಸೈನ್ಯವನ್ನು ಮಾಡಿಕೊಳ್ಳುವ ಅಗತ್ಯ ಇರೋದಿಲ್ವ ಅನ್ನುವ ಪ್ರಶ್ನೆ ಇವತ್ತಿಗೂ ಕೂಡ ಉತ್ತರರಹಿತವಾದ ಪ್ರಶ್ನೆ. ಯಾಕಂದರೆ ಮಾರ್ಕ್ಸ್ವಾದವನ್ನು ತಿರಸ್ಕರಿಸ್ಬೋದು, ಹಿಂಸೆಯನ್ನು ತಿರಸ್ಕರಿಸ್ಬೋದು, ಎಲ್ಲವನ್ನೂ ತಿರಸ್ಕರಿಸ್ಬೋದು. 75 ವರ್ಷಗಳ ಸ್ವತಂತ್ರ ಭಾರತದ ಅನುಭವ, ಅದರಲ್ಲೂ ವಿಶೇಷವಾಗಿ 91ರ ನಂತರದಲ್ಲಿ ಈ ಪ್ರಭುತ್ವ ಏನಿದೆ, ಪ್ರಭುತ್ವ ಅಂದಾಗ ಬರೀ ಸರ್ಕಾರ ಅಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಮಧ್ಯಮ ವರ್ಗ, ಇಡೀ ಈ ಪ್ರಭುತ್ವ ಸಂಪೂರ್ಣವಾಗಿ ಜನರ ರಕ್ಷಣೆಯ ಅಜೆಂಡಾವನ್ನು ಕೈಬಿಟ್ಟಿದೆ, ಬದಲಿಗೆ ಅವ್ರ ಮೇಲೆ ದಮನ ಮಾಡ್ತಿದೆ. ಹಾಗಿದ್ದ ಮೇಲೆ ಮೂಲಭೂತ ಬದಲಾವಣೆ ಹೆಂಗೆ ಸಾಧ್ಯ? ನಿಮ್ಮದೇ ಆದಂಥ ಜನರ ಸ್ವಾತಂತ್ರ್ಯವನ್ನು, ಜನರ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಒಂದು ರೀತಿಯ ಸೇನಾತ್ಮಕವಾದಂಥ ಯೋಜನೆಯೂ ಇಲ್ಲದೆ, ಕೇವಲ ಬೀದಿ ಹೋರಾಟಗಳಿಂದ, ಕೇವಲ ಮನವಿಗಳನ್ನು ಕೊಡುವುದರಿಂದ, ಕೇವಲ ಸರ್ಕಾರಕ್ಕೆ ಅಪ್ಪಿತಪ್ಪಿ ಒಂದಿಬ್ಬರು ಶಾಸಕರಾಗುವುದರಿಂದ ಈ ದೇಶದ ವ್ಯವಸ್ಥೆ ಜನಪರವಾಗಿ ಬದಲಾಗಲು ಸಾಧ್ಯವ? ಈ ಪ್ರಶ್ನೆಗೆ ಮಾವೋವಾದಿಗಳನ್ನು ತಿರಸ್ಕರಿಸುವವರೂ ಕೂಡ, ಮಾವೋವಾದಿಗಳನ್ನು ಬೆಂಬಲಿಸುವವರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಕೊಳ್ಳೇಬೇಕಾಗಿದೆ. ಕಳೆದ 58 ವರ್ಷಗಳ ಮಾವೋವಾದಿ ಹೋರಾಟ ತನ್ನಂತೆ ತಾನೇ ಅಮಿತ್ ಶಾ ಬಯಸಿದ್ರು, ಮೋದಿ ಬಯಸಿದ್ರು ಅಂತ ಇದ್ದಕ್ಕಿದ್ದಂಗೆ ಇಲ್ಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಐಡಿಯಾ. ಎಲ್ಲಿಯ ತನಕ ದಮನ ಇರುತ್ತೋ ಅಲ್ಲಿಯ ತನಕ ಪ್ರತಿಭಟನೆ ಇರುತ್ತೆ ಅಂತ ಜಗತ್ತಿನ 1000 ಇತಿಹಾಸಗಳು ಸಾಬೀತು ಮಾಡ್ತವೆ. ಮತ್ತೆ ಈ ಥರದ ದಂಗೆ ಮತ್ತು ಬಂಡಾಯಗಳು ಆಗಬಾರದು ಅಂತಂದರೆ ಪ್ರಭುತ್ವ ನಿಜಕ್ಕೂ ಪ್ರಜಾತಾಂತ್ರೀಕರಣವಾಗಬೇಕು. ಆದರೆ ಪ್ರಜಾತಂತ್ರವೇ ಕಾರ್ಪೊರೇಟ್ ತಂತ್ರ ಆಗಿರುವಂತಹ ನಮ್ಮ ದೇಶದಲ್ಲಿ ಅದು ಅತ್ಯಂತ ದುರಾಸೆಯೂ ಕೂಡ ಆಗುತ್ತೆ ಅನ್ನೋ ಸನ್ನಿವೇಶದಲ್ಲಿ ನಾವಿದ್ದೀವಿ. ಆದ್ದರಿಂದ ಯಾವ ಅತಿಗಳಿಗೂ ಹೋಗದೆ ತಿರಸ್ಕಾರ ಹಾಗೂ ಅವಿಮರ್ಶಾತ್ಮಕವಾದಂಥ ಬೆಂಬಲ, ಮಾವೋವಾದಿಗಳು ಹಲವಾರು ಪ್ರಶ್ನೆಗಳನ್ನು ಉತ್ತರಿಸ್ಕೋಬೇಕಾಗಿದೆ. ಈ ಮಾರ್ಗದಲ್ಲಿ ಸಾಧ್ಯ ಇಲ್ಲ ಅನ್ನೋದು ಸಾಬೀತು ಮಾಡಿದೆ. ಕನಿಷ್ಠ ಈ ಏರಿಯಾ ವೈಸ್ ಸೀಜರ್ ಆಫ್ ಪವರ್, ಹಳ್ಳಿಗಳನ್ನು ವಿಮೋಚನೆ ಮಾಡ್ತಾ ನಗರವನ್ನು ವಿಮೋಚನೆ ಮಾಡಿ ದೆಹಲಿಯನ್ನು ಗೆಲ್ತೀವಿ ಎನ್ನುವಂತಹ ಚೈನಾ ಕ್ರಾಂತಿಯ ಮತ್ತು 20ನೇ ಶತಮಾನದ ಸಂದರ್ಭ ಈಗಂತೂ ಇಲ್ಲ. ಸೊ ಇಂಥ ಕಾಲಘಟ್ಟದಲ್ಲಿ ಇದೊಂದು ದುಸ್ಸಾಹಸವಾಗದಂತೆ, ಯಾಕಂದರೆ ಪ್ರತಿಯೊಂದು ಜೀವವೂ ಕೂಡ ಅವ್ರನ್ನ ನೀವು ಸಂಪೂರ್ಣ ತಿರಸ್ಕರಿಸಿ ಸಮಸ್ಯೆ ಇಲ್ಲ, ಆದರೆ ಕುಡಿಯೋದಕ್ಕೆ ನೀರು ಕೊಡ್ರಿ ಅಂತಂದರೆ ಬೆಂಗಳೂರಿನ ಗೇಟೆಡ್ ಕಮ್ಯುನಿಟಿನಲ್ಲಿ ಬಾಗಿಲು ತೆಗೆದು ನೀರು ಕೊಡೋದು ಕಷ್ಟ. ಅಂಥ ಸಂದರ್ಭದಲ್ಲಿ ತಮ್ಮದಲ್ಲದ ಸಮಸ್ಯೆಗೆ ಬಸವರಾಜು MTech ಗ್ರ್ಯಾಜುಯೇಟು ಆ ಥರದವರೇ ಇದ್ದಾರೆ ಎಲ್ಲರೂ ಕೂಡ ಅಲ್ಲಿ. ಬೇರೆಯವರ ಸಮಸ್ಯೆಗೆ ಬಹಳ ಸುಲಭವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿಬಿಡುವಂಥದ್ದು ಅತ್ಯಂತ ದೊಡ್ಡದಾದಂಥ ತ್ಯಾಗ. ಆ ತ್ಯಾಗಕ್ಕೆ ಗೌರವ ಇರಬೇಕು ಹಾಗೂ ಆ ತ್ಯಾಗ ಅರ್ಥಪೂರ್ಣವಾಗಬೇಕು ಅಂತ ವಿಮರ್ಶೆಯನ್ನು ಮಾಡಬೇಕು. ಆ ಗೌರವ ಮತ್ತು ಆ ವಿಮರ್ಶೆಯನ್ನು ಈ ಪ್ರಭುತ್ವ ಕೊಡ್ತಾ ಇಲ್ಲ.
ಈ ಪ್ರಭುತ್ವ ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ವರ್ಗದ ಕ್ರಾಂತಿಕಾರಿ ಮತ್ತೊಂದು ವರ್ಗಕ್ಕೆ ಭಯೋತ್ಪಾದಕ. ಭಗತ್ ಸಿಂಗ್ ಬ್ರಿಟಿಷರಿಗೆ ಭಯೋತ್ಪಾದಕ, ನಮಗೆ ಹೆಮ್ಮೆಯ ನಾಯಕ. ಹಾಗೆ ಈ ದೇಶದ ಒಳಗೂ ಕೂಡ ನಿರಂತರವಾಗಿ ಒಂದು ಅಂತರ್ಯುದ್ಧ ನಡೀತಾನೇ ಇದೆ. ಹಾಗೂ ಕಾನೂನುಗಳು ಜನರು ಈ ಯುದ್ಧದಲ್ಲಿ, ಯುದ್ಧ ಅಂದರೆ ನಾನು ಹೇಳ್ತಿರೋದು ಯುದ್ಧ ಅಂದರೆ ಬಂದೂಕಿಟ್ಕೊಂಡು ಯುದ್ಧ ಮಾಡಬೇಕು ಅಂತಲ್ಲ, ನಿರಂತರವಾಗಿ ಹಕ್ಕುಗಳ ದಮನ ನಡೀತಾ ಇದೆ ಒಂದು ವರ್ಗದ ಪರವಾಗಿ. ಹೀಗಾಗಿ ಈ ವರ್ಗ ಹೋರಾಟ ಮಾಡುವುದನ್ನು ದೇಶದ್ರೋಹ ಅಂತಂದ್ಬಿಟ್ಟು ನಾವು ಕೂಡ ಹೇಳಬಾರ್ದು. ನಾವು ಯಾವ ವರ್ಗದ ಪರ, ಈ ದೇಶ ಏನಾಗಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡಾಗ ಮಾವೋವಾದಿಗಳನ್ನು ತಿರಸ್ಕಾರವೂ ಮಾಡದೆ, ಅವಿಮರ್ಶಾತ್ಮಕವಾಗಿ ಬೆಂಬಲವನ್ನೂ ಮಾಡದೆ, ತ್ಯಾಗವನ್ನು ಗೌರವಿಸುತ್ತಲೇ ಕೇಳಲೇಬೇಕಾದಂಥ ಪ್ರಶ್ನೆಯನ್ನು ಕೇಳಿಕೊಂಡು ಮುಂದಿನ ದಿನಗಳಲ್ಲಿ, ಯಾಕಂದರೆ ಅತ್ಯಂತ ಮುಖ್ಯವಾಗಿರೋದು 2026 ಮಾರ್ಚ್ ನಂತರ ಏನಾಗುತ್ತೆ ಛತ್ತೀಸ್ಗಢಲ್ಲಿ. ನಕ್ಸಲ್ ಮುಕ್ತ ಅನ್ನೋದು ಎಲ್ಲಿಯ ತನಕ ದಮನ ಇರುತ್ತೋ ಅಲ್ಲಿ ತನಕ ನಕ್ಸಲ್ ಮುಕ್ತ ಆಗಲ್ಲ, ಅದು ಅದು ಬಿಟ್ಟಾಕ್ಕೊಳ್ಳೋಣ. ಆದರೆ ಈ ತರಹದ ಈ ಪಕ್ಷದ ಕಾರ್ಯಕರ್ತರು ಇರಲ್ಲ ಅಂತ ಇಟ್ಕೊಳ್ಳೋಣ. ಅವಾಗ ನೀವೇನು ಮಾಡ್ತೀರಿ? ಅಲ್ಲೋಗಿ ಕಾರ್ಪೊರೇಟ್ಗಳನ್ನು ಅವ್ರನ್ನ ಬಿಟ್ಕೊಡ್ತೀರಿ. ಈಗಾಗಲೇ 1 ಲಕ್ಷ ಮರಗಳನ್ನು ಕಡಿಯೋದಕ್ಕೆ ಕೊಟ್ಟಿದ್ರಿ. ಅಲ್ಲಿ ಸೋನಿ ಸೂರಿ ಅಂತವರು ಅಥವಾ ಮೂಲ ನಿವಾಸಿ ಮೋರ್ಚಾ ಅಂತವರು ಮಾವೋವಾದಿಗಳಲ್ಲ, ಮಾರ್ಕ್ಸ್ವಾದಿಗಳಲ್ಲ, ಕೇವಲ ತಮ್ಮ ಜಮೀನು ರಕ್ಷಿಸ್ಕೊಳ್ಬೇಕು ಅಂತ ಬೀದಿಗೆ ಹೋರಾಟಕ್ಕೆ ಬರ್ತಾರೆ. ನಿಮ್ಮ ಭಾರತೀಯ ನ್ಯಾಯ ಸಂಹಿತ ಅದರ 152ನೇ ಕಲಮು ಈ ರೀತಿ ಹೋರಾಟ ಮಾಡೋದನ್ನು ಭಯೋತ್ಪಾದಕರು ಅನ್ನುತ್ತೆ. ಆವಾಗ ನಮ್ಮ ಜವಾಬ್ದಾರಿ ಏನು? ಮಾವೋವಾದಿಗಳು ಹಿಂಸಾವಾದ ಮಾಡಿದ್ರು, ಆದ್ದರಿಂದ ಅದು ಸರಿ ಅಂತ ಹೇಳೋರಿಗೂ ಕೂಡ ಆ ನಂತರ ಅಲ್ಲಿ ನಡೆಯುವ ಅತ್ಯಂತ ವಿಧ್ವಂಸಕಾರಿ ವಿನಾಶಗಳೇನಿದ್ದಾವೆ ಅದನ್ನು ಪ್ರಶ್ನಿಸುವ, ಅದನ್ನು ಸಂವಿಧಾನಬದ್ಧವಾಗಿ ನಿಜವಾಗಿ ಅವರನ್ನು ರಕ್ಷಿಸುವ ಜವಾಬ್ದಾರಿ ಮಾವೋವಾದಿಗಳನ್ನು ಪ್ರಶ್ನಿಸುವವರೆಗೂ ಇರುತ್ತೆ ಅನ್ನೋದನ್ನು ನಾವು ಮರೆಯುವುದು ಬೇಡ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.